11th question ನೋಡಪ್ಪ. The sum of n terms Sn. The sum of n terms means Sn. Sn value ಕೊಡೋಣ. That is 4n minus n square. ಇದು Sn value. Sn ಅಂದ್ರೆ ಯಾವ ರೀತಿ ಸಿಗುತ್ತೆ ಹೇಳ್ರಿ? ಫಸ್ಟ್ ಟರ್ಮ್ a1, ಸೆಕೆಂಡ್ ಟರ್ಮ್ a2, ಥರ್ಡ್ ಟರ್ಮ್ ಯಾವುದು a3 ಅಪ್ ಟು nth ಟರ್ಮ್ an. ಇವು ಅಷ್ಟನ್ನು ಸಮ ಮಾಡಬೇಕು. ಕೂಡಿಸಬೇಕು. a1 plus a2 plus a3 plus a4 plus ಅಪ್ ಟು ಎಲ್ಲಿ ಮಟ್ಟ ಪ್ಲಸ್ an. ಲಾಸ್ಟ್ ಟರ್ಮ್ ಮಟ್ಟ ಅಷ್ಟು ಟರ್ಮ್ಸ್ ಗಳನ್ನ ಆಡ್ ಮಾಡಿದ್ರೆ Sn ಸಿಗುತ್ತೆ. ಆ Sn ಅದು ಜನರಲ್ ಫಾರ್ಮ್ ಕೊಟ್ಟನ, ದಟ್ ಇಸ್ 4n minus n square. ಹೌದಾ? ಈ ರೀತಿ Sn ಅದು ಫಾರ್ಮುಲಾ ಐತಿ. Sn is nothing but a sum of all terms. ಎಲ್ಲಾ ಪದಗಳ ಮೊತ್ತಕ್ಕೆ ನಾವೇನು ಕರಿತೀವಿ? Sn. ಈಗ ಈ ರೀತಿ Sn ಅದು ಜನರಲ್ ಫಾರ್ಮ್ ಕೊಟ್ರ ನಮಗೆ ಏನು ಕೇಳಂದ್ರೆ ಫಸ್ಟ್ ಟರ್ಮ್ ಕೇಳಂದ್ರೆ. ಫಸ್ಟ್ ಟರ್ಮ್ ಅಂದ್ರೆ a1. ಬಟ್ ಆ ಕ್ವಶನ್ ಒಳಗೆ ನೋಡ್ರಿ ಬ್ರಾಕೆಟ್ ಒಳಗೆ ಏನಂದ್ರೆ ಫಸ್ಟ್ ಟರ್ಮ್ ಇಸ್ ನಥಿಂಗ್ ಬಟ್ s1. ಅಂದ್ರೆ a1 ಅಂದ್ರೆ s1. ಈಗ ನೋಡಾಕ ಅಷ್ಟೇ ಹೆಂಗ ಅನ್ಸುತ್ತೆ, a1 ಅಂದ್ರೆ s1 ಮ್ಯಾಗ ಅಷ್ಟೇ ನಾರ್ಮಲ್ ಅನ್ಸುತ್ತೆ. ಬಟ್ ಇದ್ರೊಳಗೆ ಮೀನಿಂಗ್ ಬಾಳ್ ಆಗ್ತೈತಿ, ಅರ್ಥ ಮಾಡ್ಕೊಂಡು. ಏನಂದ್ರೆ ಈಗ a1 ಅಂದ್ರೆ s1 ಅಂತ ನೀವು, ಬಟ್ a2 ಇಸ್ ನಾಟ್ s2. ಹೌದಪ್ಪ, a1 ಅಂದ್ರೆ s1, a2 ಯಾಕೆ s2 ಈಕ್ವಲ್ ಆಗಲ್ಲ ಅಂತ ಕೇಳ್ಬೋದು. ಹೆಂಗಂದ್ರೆ ನೋಡಿ, a1 ಅಂದ್ರೆ ಮೊದಲ ಪದ, s1 ಅಂದ್ರೆ ಒಂದು ಪದದ ಮೊತ್ತ. ಒಂದು ಪದದ ಮೊತ್ತ ಅಂದ್ರೆ ದೊಡ್ಡ ಪದ ಬರ್ತದೆ. ಒಂದು ಪದದ ಮೊತ್ತ ಅಂದ್ರೆ ಒಂದ, ಮೊದಲ ಪದ ಅಂದ್ರೆ ಒಂದ. ಅದಕ್ಕೆ ನಾವೇನ್ ಹೇಳ್ಬೋದು, a1 ಅನ್ನ ಏನಂತ ಕರಿಬಹುದು, ಆಸ್ ಅ s1 ಅಂತಾನೂ ಕರಿಬಹುದು. ಬಟ್ s2 ಅಂದ್ರೆ ಎರಡನೇ ಪದ ಅಲ್ಲ. s2 ಅಂದ್ರೆ ಎಷ್ಟು ಪದದ ಮೊತ್ತ? ಎರಡು ಪದಗಳ ಮೊತ್ತ, ದ ಸಮ್ ಆಫ್ ಟೂ ಟರ್ಮ್ಸ್. ಎರಡು ಪದಗಳನ್ನ ಸೇರಿಸಿದಾಗ ಏನ್ ಸಿಗುತ್ತಾ? ಎಷ್ಟು. ಹಾಗಾದ್ರೆ ಒಂದ ಪದವನ್ನ ಸೇರಿಸಿದ್ರೆ ಏನ್ ಸಿಗುತ್ತಾ? s1. ಒಂದ ಪದ ಅಂದ್ರೆ s1 ಅಂದ್ರೆ a1 ಅಂದ್ರೆ ಒಂದ, s1 ಅಂದ್ರೆ ಒಂದೇ. ಬಟ್ a2 ಅಂದ್ರೆ ಎಷ್ಟು ಯಾಕಾಗಲ್ಲ ಅಂದ್ರೆ a2 ಕಡಿಮೆ ಆಗುತ್ತೆ, ಎಷ್ಟು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಎಷ್ಟು ಯಾವಾಗ ಸಿಗುತ್ತೆ ಹೇಳ್ರಿ? a2 ಏನ್ ಸೇರಿಸಿದಾಗ a1. ಹಾಗಾದ್ರೆ ನಮ್ಗೆ ಎಕ್ಸಾಕ್ಟ್ ನಮ್ಗೆ ಇಫ್ ಯು ವಾಂಟ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ a2, ನಿಮ್ಗೆ a2 ಬೇಕಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ ಟೋಟಲ್ ಸಮ್ ಯಾವುದು ಎಷ್ಟು, ಟೋಟಲ್ ಎಷ್ಟು ದೊಳಗೆ ಮಾಡ್ಬೇಕಾದ್ರೆ ನೀವು s1 ಅನ್ನ ಕಳಿಬೇಕು. s2 ದೊಳಗೆ s1 ಕಳೆದ್ರೆ ನಿಮ್ಗೆ ಏನ್ ಸಿಗುತ್ತೆ? a2 ಸಿಗುತ್ತೆ. ಹೊಳಿತಾ? ದ ಸಮ್ ಆಫ್ ಏನಂದ್ರೆ ಟೂ ಟರ್ಮ್ಸ್ ಒಳಗ ದ ಸಮ್ ಆಫ್ ಓನ್ಲಿ ಫಸ್ಟ್ ಟರ್ಮ್ ಅನ್ನ ಸಬ್ಟ್ರಾಕ್ಟ್ ಮಾಡಿ ನಿಮ್ಗೆ a2 ಸಿಗುತ್ತೆ. ಅಥವಾ ನಿಮ್ಗೆ ಇಮ್ಯಾಜಿನ್ ಮಾಡ್ಕೊರಿ a3 ಕೇಳಿದ್ದ, ಸೊ a3 ಥರ್ಡ್ ಟರ್ಮ್ ಕೇಳಿದ, ಬರೀ ಥರ್ಡ್ ಟರ್ಮ್ ಅಷ್ಟೇ ಕೇಳ. ನಿಮ್ಗೆ ಥರ್ಡ್ ಟರ್ಮ್ ಕೇಳಿದ್ರೆ ನೀವೇ ಮಾಡಬೇಕು, ಫಸ್ಟ್ ಏನ್ ಮಾಡಬೇಕು, ಸಮ್ ಆಫ್ ತ್ರೀ ಟರ್ಮ್ಸ್ ಅನ್ನು ತಗೋಬೇಕು. ಫಸ್ಟ್ ದಟ್ ಇಸ್ ಯಾಕೆ s3, ಸಮ್ ಆಫ್ ತ್ರೀ ಟರ್ಮ್ಸ್ s3. ಆ ಸಮ್ ಆಫ್ ತ್ರೀ ಟರ್ಮ್ಸ್ ಒಳಗ ಈ ಸಮ್ ಆಫ್ ಟೂ ಟರ್ಮ್ಸ್ ಅನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಎಷ್ಟು? ಮೂರು ಪದಗಳ ಮೊತ್ತದಲ್ಲಿ ಎರಡು ಪದಗಳನ್ನ ತೆಗೆದ್ರೆ ನಿಮ್ಗೆ ಕೊನೆಯಲ್ಲಿ ಸಿಗೋದು ಎಷ್ಟನೇ ಪದ? ಮೂರನೇ ಪದ. ಈಗ ನಿಮ್ಗೆ ಎರಡನೇ ಪದನ ಬೇಕಂದ್ರೆ ಎರಡು ಪದಗಳ ಮೊತ್ತದಲ್ಲಿ ಒಂದೇ ಪದದ ಮೊತ್ತವನ್ನು ತೆಗೆದುಕೊಳ್ಳಿ. ಅದೇ ರೀತಿ ನಿಮಗೆ n ಪದಗಳ ಮೊತ್ತ ಬೇಕು, ದಟ್ ಇಸ್ ಯಾವ Sn. ಸಾರಿ, n ಪದಗಳ ಮೊತ್ತ ಬೇಡ, ನಿಮ್ಗೆ ಕೊನೆಯ ಪದನ ಬೇಕು. ಇಫ್ ಯು ವಾಂಟ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ n, ನೀವೇ ಮಾಡ್ಕೊಂಡ್ರೆ ಟೋಟಲ್ ಸಮ್ ತಗೋಬೇಕು, ದಟ್ ಇಸ್ Sn. ಅದರೊಳಗೆ ಮಾಡ್ಕೊಂಡ್ರೆ a ನ ಹಿಂದಿನ ಪದ ಯಾವ್ದಂದ್ರೆ an - 1 ಒಂದು ಕಡಿಮೆ ಆಗುತ್ತೆ. ಈಗ ಟೋಟಲ್ Sn ಒಳಗೆ ಇದೇನದು s ಆಫ್ n - 1 ಅಂತ ಕಳಿಬೇಕು. ಇಷ್ಟು ಪದಗಳ ಮೊತ್ತದಲ್ಲಿ ಇಷ್ಟು ಪದ ಕಳೆದ್ಬಿಟ್ರೆ ನಿಮಗೆ ಕೊನೆಯ ಪದ ಏನಾಗುತ್ತೆ? ಏನಾಗುತ್ತೆ? ಸಿಗುತ್ತೆ. ಅರ್ಥ ಆಗುತ್ತೆ? ಈ ಜನರಲ್ ಫಾರ್ಮ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು. ಈಗ ಪರ 15 ಪದ ಬೇಕು ಅಂದ್ರೆ a15 ಬೇಕು. a15 ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಸಮ್ ಆಫ್ 15 ಟರ್ಮ್ಸ್ ತಗೋಬೇಕು. ಅದ್ರಾಗ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕು. ಏನು? ಸಮ್ ಆಫ್ 14 ಟರ್ಮ್ಸ್. 15 ಪದಗಳ ಮೊತ್ತದಲ್ಲಿ 14 ಪದಗಳ ಮೊತ್ತ ತೆಗೆದ್ರೆ ಎಕ್ಸಾಕ್ಟ್ ಎಷ್ಟೇ ಪದ ಸಿಗುತ್ತೆ? ಕಡೆಯ ಪದ ಯಾವ್ದು? 15ನೇ ಪದ ಏನಾಗುತ್ತೆ? ಸಿಗುತ್ತೆ. ಅರ್ಥ ಆಗುತ್ತಲ್ಲ? ಈ ಮೆಂಟಾಲಿಟಿ ಒಳಗೆ ನೀವೇ ಮಾಡ್ಬೇಕಂದ್ರೆ ಈ ಕ್ವಶನ್ ಅನ್ನು ಸಾಲ್ವ್ ಮಾಡಬೇಕು. a1 ಕೇಳಪ್ಪ ಫಸ್ಟ್ ಟರ್ಮ್ ಅಂದ್ರೆ ಏನು? ಸಮ್ ಆಫ್ ಫಸ್ಟ್ ಟರ್ಮ್ ಅಂದ್ರೆ a1 ಅಂದ್ರೆ ಒಂದೇ, s1 ಅಂದ್ರೆ ಒಂದೇ. ನೆಕ್ಸ್ಟ್ ಇನ್ನೊಂದು ಏನು ಕೇಳಂದ್ರೆ ಸಮ್ ಆಫ್ ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್ ಅಂದ್ರೆ s2 ಕೇಳ. s2 is equal to ಏನು? ಕ್ವಶನ್ ದ ಸಮ್ ಆಫ್ ಟೂ ಟರ್ಮ್ಸ್ ಅಂದ್ರೆ s2. ನೋಡ್ಲಿ, ಫಸ್ಟ್ ಟರ್ಮ್ ಅಂದ್ರೆ ಒಂದು, ಸಮ್ ಆಫ್ ಫಸ್ಟ್ ಟರ್ಮ್ ಅಂದ್ರೆ ಒಂದು. ಇದು ಕೇಳೋಣ ಕ್ವಶನ್ ಮಾರ್ಕ್. ಅಂಡ್ ಸಮ್ ಆಫ್ ಟೂ ಟರ್ಮ್ಸ್ ಅಂದ್ರೆ ಎರಡು ಪದಗಳ ಮೊತ್ತ ಕೇಳೋಣ, ಇದು ಕ್ವಶನ್ ಮಾರ್ಕ್. ನೆಕ್ಸ್ಟ್ ಓನ್ಲಿ ಏನ್ ಕೇಳಂದ್ರೆ ಸೆಕೆಂಡ್ ಟರ್ಮ್ ಕೇಳೋಣ. ಸೆಕೆಂಡ್ ಟರ್ಮ್ ಅಂದ್ರೆ ಯಾವ ಟರ್ಮ್? a2 ಫಾರ್ಮುಲಾ ಏನ್ ಹೇಳ್ರಿ? a2 ಬೇಕಂದ್ರೆ s2 ಒಳಗ ಏನ್ ಮಾಡಪ್ಪ? s1 ಅನ್ನ ಏನ್ ಮಾಡಬೇಕು? ಕಳಿಬೇಕು. ಎರಡು ಪದಗಳ ಮೊತ್ತದಲ್ಲಿ ಒಂದೇ ಪದದ ಮೊತ್ತವನ್ನು ಕಳೆದ್ರೆ ನಿಮ್ಗೆ ಎಷ್ಟನೇ ಪದ ಸಿಗುತ್ತೆ? ಎರಡನೇ ಪದ ಏನಾಗುತ್ತೆ? ಸಿಗುತ್ತೆ. ಸೆಕೆಂಡ್ ಟರ್ಮ್. ಅಂಡ್ ಸಿಮಿಲರ್ಲಿ ಫೈಂಡ್ ದ ಥರ್ಡ್ ಟರ್ಮ್ ಕೇಳೋಣ. a3 ಕೇಳೋಣ. ಥರ್ಡ್ ಟರ್ಮ್ ಬೇಕಂದ್ರೆ ಇದು ಮೂರನೇ ಪದ ಅಷ್ಟೇ ಬೇಕಾದ್ರೆ ಮೂರು ಪದಗಳ ಮೊತ್ತ ಕಂಡುಹಿಡಿಯಬೇಕು. ಯಾತ್ರಿ s3. ಆ s3 ಒಳಗೆ ಮಾಡ್ಬೇಕಂದ್ರೆ ಸಮ್ ಆಫ್ ಟೂ ಟರ್ಮ್ಸ್ ಅನ್ನು ಕಳಿಬೇಕು. s2 ಸಮ್ ಆಫ್ ತ್ರೀ ಟರ್ಮ್ಸ್ ಒಳಗೆ
ಸಮ್ ಆಫ್ ಟೂ ಟರ್ಮ್ಸ್ ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಓನ್ಲಿ ಯಾವ ಟರ್ಮ್ ಸಿಗುತ್ತೆ, ಥರ್ಡ್ ಟರ್ಮ್ ಏನಾಗುತ್ತೆ ಸಿಗುತ್ತೆ. ಸಿಮಿಲರ್ಲಿ ಅಂಡ್ 10th ಟರ್ಮ್ ಕೇಳೋಣ. 10ನೇ ಪದ ಅಂದ್ರೆ A10 ಅಲ್ಲ ಪದ. 10ನೇ ಪದ ಬೇಕಂದ್ರೆ ಸಮ್ ಆಫ್ 10 ಟರ್ಮ್ಸ್ ಮೈನಸ್ ಸಮ್ ಆಫ್ 9 ಟರ್ಮ್ಸ್. 10 ಪದಗಳ ಮೊತ್ತದಲ್ಲಿ 9 ಪದಗಳ ಮೊತ್ತವನ್ನೇ ಮಾಡಬೇಕು ಕಳಿಬೇಕು. ನೆಕ್ಸ್ಟ್ ಮತ್ತೆ nth ಟರ್ಮ್ ಕೇಳೋಣ. ಅಂದ್ರೆ ಯಾವ n an ವ್ಯಾಲ್ಯೂ ಬೇಕಂದ್ರೆ ಸಮ್ ಆಫ್ n ಟರ್ಮ್ ಮೈನಸ್ ಸಮ್ ಆಫ್ n ಮೈನಸ್ 1 ಟರ್ಮ್. ಅರ್ಥ ಆಗಿದ್ರೆ ಒಂದು ಪ್ಯಾಟರ್ನ್ ಫಾಲೋ ಮಾಡೋದು. S3 ಮೈನಸ್ S2 ಅಂದ್ರೆ A3, S10 ಮೈನಸ್ S9 ಅಂದ್ರೆ A10, Sn ಮೈನಸ್ S ಆಫ್ n ಮೈನಸ್ 1 ಅಂದ್ರೆ An. ಈ ಅಷ್ಟು ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ನಾವು ಇವನ್ನ ಫೈಂಡ್ ಔಟ್ ಮಾಡ್ಕೊಂತ ಹೋಗ್ಬೇಕು. ಮೊದಲನೇದಾಗಿ ನಾ ಏನ್ ಮಾಡ್ತೀನಿ ಅಂದ್ರಪ್ಪ A1 ಅಥವಾ S1 ಅನ್ನ ಫೈಂಡ್ ಔಟ್ ಮಾಡ್ತೀನಿ. ನಮ್ಗೆ Sn ಅಂತ ಗೊತ್ತಿದ್ದಲ್ಲ, ಜಸ್ಟ್ S1 ಅಂದ್ರಲ್ಲ n ಇದ್ರೆ ಏನಾಗುತ್ತೆ 1. ಅವಾಗ ಏನಾಗ್ತದೆ S1 ಇಸ್ ಈಕ್ವಲ್ ಟು ನೋಡ್ರಿ Sn ಇಲ್ಲ S1 ಅಂದ್ರೆ n ಇದ್ದಲ್ಲಿ ಏನು 1. ಅವಾಗ ಏನಾಗ್ತದೆ 4 into 1 minus s square 1 square. ಅವಾಗ S1 is equal to 4 1s are 4 minus 1 square ಅಂದ್ರೆ ಎಷ್ಟು 1. S1 ಅಂದ್ರೆ 4 minus 1 ಅಂದ್ರೆ ಎಷ್ಟು 3. S1 ಅಂದ್ರೆ 3. ಅರ್ಥ ಆಗುತ್ತಲ್ಲ? ಹಾಗಾದ್ರೆ S1 ಅಂದ್ರೆ 3 ಅಂದ್ರೆ A1 ಅಂದ್ರೆ 3 ನ S1 ಅಂದ್ರೆ 3 A1 ಅಂದ್ರೆ 3. ಅದೇ ರೀತಿ S2 ಕೇಳ. S2 ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು ನೋಡ್ಲಿ. Sn ಇಲ್ಲಿ S2 ಅಂದ್ರೆ n ಇದ್ದಲ್ಲಿ ಏನಾಗ್ತದೆ 2. ಅವಾಗ ಏನಾಗ್ತದೆ 4 into 2 minus 2 square ಅಲ್ಲ n square ಅಂದ್ರೆ 2 square. ದೆನ್ ಏನಾಗುತ್ತೆ S2 is equal to 4 ಎಳೆ 8 minus 2 ಎಳೆ 4. 8ರಲ್ಲಿ 4 ಕಳೆದರೆ 4. The sum of two terms that is 4. ಹಾಗಾದ್ರೆ A1 ಸಿಕ್ತಪ್ಪ and S2 ನು ಸಿಕ್ತು that is 4. ಈಗ A2 ಫೈಂಡ್ ಔಟ್ ಮಾಡೋದು. A2 ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ? A2 ಫಾರ್ಮುಲಾ ಆಲ್ರೆಡಿ ಬರ್ದೆ ನಾನು. A2 is equal to S2 minus S1. A2 is equal to S2 ಆಲ್ರೆಡಿ ಫೈಂಡ್ ಔಟ್ ಮಾಡಿರ್ತೀವಿ. ಎಷ್ಟು 4. S1 ಅಂದ್ರೆ ಎಷ್ಟು 3. 4 minus 3 ಅಂದ್ರೆ 1. A2 1. ಅರ್ಥ ಆಗುತ್ತಾ? ಈಗ A2 ಕೇಳೋದಲ್ಲ ಮತ್ತೇನು ಕೇಳೋಣ A3 ಫೈಂಡ್ ಔಟ್ ಮಾಡೋದು. ಹಾಗಾದ್ರೆ A3 ಫಾರ್ಮುಲಾ ಏನು ನೋಡಿ A3 is equal to S3 minus S2. ಹಾಗಾದ್ರೆ ನಮ್ಗೆ S2 ವ್ಯಾಲ್ಯೂ ಗೊತ್ತೈತಿ. S2 ವ್ಯಾಲ್ಯೂ 4 ಅಂತ ಗೊತ್ತೈತಿ, ಬಟ್ S3 ವ್ಯಾಲ್ಯೂ ಗೊತ್ತಿಲ್ಲ. S3 ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. S3 is equal to ಏನೈತಿ ವ್ಯಾಲ್ಯೂ 4 into 3 ಮೈನಸ್ 3 ಸ್ಕ್ವೇರ್. ಅವಾಗ S3 is equal to 4 ಮೂರಲೆ 12 ಮೈನಸ್ 3 ಮೂರಲೆ ಎಷ್ಟು 9. ಸಮ್ ಆಫ್ 3 ಟರ್ಮ್ಸ್ 12 ರ 9 ಕಳೆದ್ರೆ 3. ಸಮ್ ಆಫ್ 3 ಟರ್ಮ್ಸ್ ದಟ್ ಇಸ್ 3. ಹಾಗಾದ್ರೆ S3 3 ಬಂತು. ಯಾವ ರೀತಿ ಫೈಂಡ್ ಔಟ್ ಮಾಡೋದು ಗೊತ್ತಿಲ್ಲ. n ಇದ್ದಲ್ಲಿ 3 ಹಾಕ್ರಿ. 4 ಮೂರಲೆ 12 3 ಮೂರಲೆ 9 12 ರ 9 ಕಳೆದ್ರೆ 3. 3 ರಾಗ 4 ಕಳೆದ್ರೆ ಎಷ್ಟು A3 ವ್ಯಾಲ್ಯೂ ಮೈನಸ್ 3 ಒಳಗೆ 4 ಕಳೆದ್ರೆ ಮೈನಸ್ A3 ವ್ಯಾಲ್ಯೂ ಮೈನಸ್ 1. ಅದೇ ರೀತಿ A10 and an ಅದನ್ನೊಂದು ಫೈಂಡ್ ಔಟ್ ಮಾಡೋಣ. 10th ಟರ್ಮ್ ಕಂಡುಹಿಡಿಯಬೇಕು. ದಟ್ ಇಸ್ S10 minus n9 S9. ಹಾಗಾದ್ರೆ A10 is equal to S10 ಅನ್ನ ಯಾವ ರೀತಿ ಬರೆಯಬೇಕು ನೋಡಿ. Sn ಅಂದ್ರೆ ಏನು 4n minus n square. ಅದೇ ರೀತಿ S10 ಅನ್ನ ಯಾವ ರೀತಿ ಬರೆಯಬೇಕು 4 into 10 minus n square 10 square. 4n minus n square ಒಳಗೆ 4n ಅಂದ್ರೆ 10 minus n square ಅಂದ್ರೆ 10 square as it is minus ಇದೇನಪ್ಪ 4n ಅಂದ್ರೆ 9 4 into 9 minus 9 square. 4n minus n square 4n minus n square ವ್ಯತ್ಯಾಸ ಏನಂದ್ರೆ ಇಲ್ಲಿ n ಅಂದ್ರೆ 10 ಇಲ್ಲಿ n ಅಂದ್ರೆ 9. ಯಾಕಂದ್ರೆ ಇಲ್ಲಿ 10 ಇಲ್ಲಿ ಎಷ್ಟಿದೆ 9. ಅವಾಗ ಏನಪ್ಪ A10 is equal to 4 10 40 minus 10 ಅನ್ನು ಸ್ಕ್ವೇರ್ ಮಾಡಿದ್ರೆ 100 ಮೈನಸ್ ಬ್ರಾಕೆಟ್ ಒಳಗೆ ಇಡೋಣ 4 9 36 ಮೈನಸ್ 9 ಎಷ್ಟು 89. A10 is equal to 40 ರಾಗ 100 ಕಳೆರಿ ಮೈನಸ್ 40 ಮೈನಸ್ 36 ಒಳಗೆ 81 ಕಳೆರಿ ಮೈನಸ್ 45 ಕರೆಕ್ಟಾ. ನೆಕ್ಸ್ಟ್ A10 is equal to ಮೈನಸ್ 60. ಈ ಮೈನಸ್ ಏನಪ್ಪ ಪ್ಲಸ್ 45. ಅವಾಗ A10 is equal to ಪ್ಲಸ್ ಮೈನಸ್ 60 ರ 45 ಕಳೆದ್ರೆ ಮೈನಸ್ 15. A10 is equal to ಮೈನಸ್ 15. 10th ಟರ್ಮ್ ಚೆಕ್ ಮಾಡಿ ಆನ್ಸರ್ ಕಟ್ಟಿದ್ರಿ ಸರ್. ನೆಕ್ಸ್ಟ್ an ಕೇಳಂತ an ಫಾರ್ಮುಲಾ ಏನು ಬರ್ತಿದ್ದೆ ನಾನು Sn ಮೈನಸ್ S ಆಫ್ n ಮೈನಸ್. ಹಾಗಾದ್ರೆ an ಗೆ ಏನು ಬರೀ Sn ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ. Sn ಇದ್ದಲ್ಲಿ ಏನು ಬರೀಬೇಕು 4n ಮೈನಸ್ n ಸ್ಕ್ವೇರ್. ನೋಡಿ Sn ಜಾಯಿಂಟ್ ಏನು ಬರುತ್ತಾ 4n ಮೈನಸ್ n ಸ್ಕ್ವೇರ್. ಬಟ್ ಇಲ್ಲಿ n ಇಲ್ಲಿ ಏನೈತಿ n ಮೈನಸ್ 1
ಅಂದ್ರೆ ಎನ್ನದ ಬದಲಿ ಏನ್ ಬರೀಬೇಕು ಹೇಳಿ? ಯಾವ ಮೈನಸ್ 1 ಎನ್ ಮೈನಸ್ 1 ಎಲ್ಲೆಲ್ಲಿ ಎನ್ ಐತಂಡಲ್ಲ ಎನ್ ಮೈನಸ್ 1 ಬಿಡ್ರಿ. ಅವಾಗ ಏನಾಗ್ತದೆ 4 ಇಂಟು ಎನ್ ಐತಿ ಎನ್ ಬರೀಗಿಲ್ಲ ನಾನು ಎನ್ ಬದಲಿ ಏನ್ ಬರೀತೀನಿ ಎನ್ ಮೈನಸ್ 1 ಮೈನಸ್ ಎನ್ ಸ್ಕ್ವೇರ್ ಐತಿಲ್ಲ ಎನ್ ಸ್ಕ್ವೇರ್ ಬರೀಬಾರ್ದು ಏನ್ ಬರೀಬೇಕು ಎನ್ ಮೈನಸ್ 1 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್ ನೋಡಲೆ ಎಸ್ ಎನ್ ಅಂದ್ರೆ ಏನಪ್ಪ 4n ಮೈನಸ್ ಎನ್ ಸ್ಕ್ವೇರ್ ಮೈನಸ್ ಮೈನಸ್ ಬ್ರಾಕೆಟ್ ಸ್ಟಾರ್ ಎಸ್ ಆಫ್ ಎನ್ ಮೈನಸ್ 1 ಮೀನ್ಸ್ 4n ಎನ್ ಮೀನ್ಸ್ ಎನ್ ಮೈನಸ್ 1 4n ಮೈನಸ್ ಎನ್ ಸ್ಕ್ವೇರ್ ಅಂದ್ರೆ ಎನ್ ಅಂದ್ರೆ ಏನು ಎನ್ ಮೈನಸ್ 1 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಕೇಳು an is equal to 4n minus n square ಗೆ 4n minus n square as it is ಬರೀ ಈ ಬ್ರಾಕೆಟ್ ನಾನು ಸಾಲ್ವ್ ಮಾಡೋದು ಯಾವ ರೀತಿ ನೋಡಕ್ಕೆ ಮೈನಸ್ ಇದೆ ಇದೆಲ್ಲ ಮಲ್ಟಿಪ್ಲೈ ಮಾಡಿ 4 into n 4n ಮೈನಸ್ ನಾಲ್ಕು ಒಂದೇ ಈಗ ಏನಾಗುತ್ತೆ ಮೈನಸ್ a minus b whole square ಫಾರ್ಮುಲಾ ಗೊತ್ತೈತಾ a square plus b square minus 2ab 2 into n into 1 means 2n ಆಗುತ್ತೆ ಇದನ್ನ a minus b whole square ಫಾರ್ಮುಲಾ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ a square plus b square minus 2ab ಅಂತ ಹೇಳಿ ಈಗ ಏನು ಮಾಡಬೇಕು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ an is equal to 4n minus n square minus as it is ಬರಲ್ಲ 4n minus 4 ಇದು ಮೈನಸ್ ಇದಪ್ಪ ಎಲ್ಲರೂ ಮಲ್ಟಿಪ್ಲೈ ಮಾಡಿ ಸೈನ್ ಎಲ್ಲ ಚೇಂಜ್ ಆಗಬೇಕು ಪ್ಲಸ್ ಮೈನಸ್ ಮೈನಸ್ n square ಮೈನಸ್ ಪ್ಲಸ್ ಮೈನಸ್ 1 ಮೈನಸ್ ಮೈನಸ್ ಪ್ಲಸ್ ಏನಾದ್ರು ನೋಡ್ರ ಪ್ಲಸ್ n square ಇದ್ದು ಮೈನಸ್ n square ಪ್ಲಸ್ 1 ಇದ್ದು ಮೈನಸ್ 1 ಮೈನಸ್ 2n ಇದ್ದು ಪ್ಲಸ್ 2n ಯಾಕೆ ಮೈನಸ್ ಮಲ್ಟಿಪ್ಲೈ ಮಾಡೋದು. ಈಗ ನೆಕ್ಸ್ಟ್ ಏನಾಗುತ್ತೆ ನೋಡ್ರಪ್ಪ an is equal to 4n minus n square ಈ ಮೈನಸ್ ಅನ್ನು ಎಲ್ಲರೂ ಮಲ್ಟಿಪ್ಲೈ ಮಾಡಿ ಅವಾಗ ಇದ್ರ ಸೈನ್ ಚೇಂಜ್ ಆಗುತ್ತೆ ಈ ಮೈನಸ್ ಅನ್ನು ಎಲ್ಲರೂ ಮಲ್ಟಿಪ್ಲೈ ಮಾಡಿ ಪ್ಲಸ್ 4n ಏನಾಗುತ್ತೆ ಮೈನಸ್ 4n ಏನಾಗುತ್ತೆ ಪ್ಲಸ್ 4 ಮೈನಸ್ n square ಏನಾಗುತ್ತೆ ಪ್ಲಸ್ n square ಮೈನಸ್ 1 ಏನಾಗುತ್ತೆ ಪ್ಲಸ್ 1 ಪ್ಲಸ್ 2n ಏನಾಗುತ್ತೆ ಮೈನಸ್ 2 ಸ್ವಲ್ಪ ಚಿಹ್ನೆ ನೋಡಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಗೈತಿ ಮೈನಸ್ ಇದ್ದಿದ್ದು ಪ್ಲಸ್ ಮೈನಸ್ ಇದ್ದಿದ್ದು ಪ್ಲಸ್ ಮೈನಸ್ ಇರೋದು ಪ್ಲಸ್ ಪ್ಲಸ್ ಇರೋದು ಮೈನಸ್. ಈಗ ಸೇಮ್ ಕ್ವಾಂಟಿಟಿ ವಿತ್ ಅಪೋಸಿಟ್ ಸೈನ್ ಯಾವ್ಯಾವ ನೋಡಿ ಕ್ಯಾನ್ಸಲೇಷನ್ ಆಗುತ್ತೆ ಪ್ಲಸ್ 4n ಮೈನಸ್ 4n ಏನಾಗುತ್ತೆ ಕ್ಯಾನ್ಸಲ್ ಮತ್ತೆ ಪ್ಲಸ್ n ಸ್ಕ್ವೇರ್ ಮೈನಸ್ n ಸ್ಕ್ವೇರ್ ಏನಾಗುತ್ತೆ ಕ್ಯಾನ್ಸಲ್. ಅದೇ ರೀತಿ ಯಾವ ಮತ್ತೆ ಸೇಮ್ ಅದ ನೋಡ್ರಿ ಇಲ್ಲ ಪ್ಲಸ್ 4 ಐತಿ ಪ್ಲಸ್ 5 ಐತಿ ಪ್ಲಸ್ 4 ಪ್ಲಸ್ 5 ಎಷ್ಟಪ್ಪ ಇದು ಸಾರಿ ಪ್ಲಸ್ 4 ಪ್ಲಸ್ 1 ಎಷ್ಟು ಪ್ಲಸ್ 5 ಮುಂದೆ ಯಾವುದು ಮೈನಸ್ 2n an is equal to 5 minus 2n ಅಂತ ಐತಿ ಆನ್ಸರ್ ಚೆಕ್ ಮಾಡಿ ಕರೆಕ್ಟ್ ಐತಾ ಕೇಳಿ 12th ಕ್ವೆಶ್ಚನ್ ನೋಡ್ರಿ 12ನೇ ಪ್ರಶ್ನೆ 6 ರಿಂದ ಭಾಗವಾಗುವ 40 ಧನಾತ್ಮಕ ಪೂರ್ಣಾಂಕಗಳನ್ನು ಅಂದ್ರೆ ಫಸ್ಟ್ 40 ಪಾಸಿಟಿವ್ ಇಂಟಿಜರ್ಸ್ ಡಿವಿಸಿಬಲ್ ಬೈ 6 6 ರಿಂದ ಭಾಗವಾಗುವಂತ ಸಂಖ್ಯೆ ಯಾವುದು ನೋಡಲಿ 6 ರಿಂದ ಭಾಗವಾಗುವ ಸಂಖ್ಯೆ ಅಂದ್ರೆ 6 ಮಗ್ಗಿನ 6 ರಿಂದ ಭಾಗವಾಗುತ್ತೆ ಬೇರೆ ಯಾವ ಸಂಖ್ಯೆ 6 ರಿಂದ ಭಾಗವಾಗಲ್ಲ ಅಂದ್ರೆ 6 ರಿಂದ ಭಾಗವಾಗುವ ಸಂಖ್ಯೆ ಯಾವುದು 6 ಅರ್ಥ ಆಗುತ್ತಲ್ಲ ಡಿವಿಸಿಬಲ್ ಬೈ 6 ಅಂದ್ರೆ ದ ಮಲ್ಟಿಪಲ್ ಆಫ್ 6 ವಿಲ್ ಗೆಟ್ ಅ ಡಿವಿಸಿಬಲ್ ಬೈ 6 ಅಂದ್ರೆ ಯಾರು 6ರ ಮಗ್ಗಿಯಲ್ಲಿ ಇರ್ತಾವ ನೋಡು ಅದೇ ಏನಾಗ್ತವೆ ಅಂದ್ರೆ 6 ರಿಂದ ಏನಾಗ್ತವೆ ಭಾಗವಾಗ್ತವೆ ಹಾಗಾದ್ರೆ 6 ಅದಾದ್ಮೇಲೆ ಎಷ್ಟು 12 18 24 ಮತ್ತೆ ಆ ಪಕ್ಕದಲ್ಲಿ 24 ಅಂದ್ರೆ 6 ರಿಂದ 30 ಹಂಗ ಎಷ್ಟು ಸಂಖ್ಯೆ ಬರಬೇಕು 40 ಸಂಖ್ಯೆ ಬರಬೇಕು. ಹಾಗಾದ್ರೆ 40 ಅಂದ್ರೆ n ಅಂದ್ರೆ ಎಷ್ಟು 40 a ಅಂದ್ರೆ ಎಷ್ಟು ಫಸ್ಟ್ ಟರ್ಮ್ 6 ಅಂಡ್ ಕಾಮನ್ ಡಿಫರೆನ್ಸ್ d ಅದು 6 ನೆಕ್ಸ್ಟ್ ಇವೆಲ್ಲ ಸಿಕ್ಕ ಮೇಲೆ ಏನು ಮಾಡ್ಬೇಕಂದ್ರೆ ಸಮ್ ಕಂಡುಹಿಡಿಬೇಕು. ಸಮ್ ಮೀನ್ಸ್ ಯಾ n sn sum means sn is equal to formula ನೋಡ್ರಿ n by 2 2a plus n minus 1 into d s 40 sum of 40 positive integers ಅಂದ್ರೆ sum of 40 is equal to 40 divided by 2 into a 2 into 6 ಅಲ್ಲ plus 40 minus 1 n minus 1 ಅಂದ್ರೆ 40 minus 1 d ಅಂದ್ರೆ 6 ಎರಡಲ್ಲೇ 2 20 40 ಎಸ್ 40 is equal to 20 ಬ್ರಾಕೆಟ್ ಸ್ಟಾರ್ಟ್ 6 ಎಷ್ಟು 12 ಪ್ಲಸ್ 40 ರ ಬಂದು ಎಷ್ಟು 39 into 6 ನೆಕ್ಸ್ಟ್ ಎಸ್ 40 is equal to 20 into 12 ಪ್ಲಸ್ 39 ಎಷ್ಟು 234 ನೆಕ್ಸ್ಟ್ ಏನಪ್ಪ ಎಸ್ 40 is equal to 20 into 234 ಪ್ಲಸ್ 12 246 ಹೀಗೆ ಮಾಡ್ಬೇಕಂದ್ರೆ ಎಸ್ 40 is equal to 2 6 12 2 4 8 1 9 2 4 4920 ಚೆಕ್ ಮಾಡಿ 13ನೇ ಪ್ರಶ್ನೆ ನೋಡ್ರಿ ದ ಸಮ್ ಆಫ್ ಫಸ್ಟ್ 15 ಮಲ್ಟಿಪಲ್ಸ್ ಆಫ್ 8 ಅಂದ್ರೆ
ಮಲ್ಟಿಪಲ್ ಆಫ್ 8 ಅಂದ್ರೆ 8ರ ಗುಣಕ, 8ರ ಮಗ್ಗಿ, ಅದು ಎಷ್ಟು? 15 ಅಂತ. 8ರ ಮಗ್ಗಿ ಅಂದ್ರೆ ಅಲ್ಪ 8 1 8 8 16 8 3 24 ಹಂಗ 15 ಅಂದ್ರೆ 8 15 ಎಷ್ಟು? 120 ಅಂದ್ರೆ 8ರ ಮಗ್ಗಿ 15 ಬರ್ದಂದ್ರೆ 120 ಆಗುತ್ತೆ. ಮಲ್ಟಿಪಲ್ ಆಫ್ 8 ಇದು. ಹಾಗಾದ್ರೆ ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಇದು ಲಾಸ್ಟ್ ಟರ್ಮ್. ಲಾಸ್ಟ್ ಟರ್ಮ್ ಅಂದ್ರೆ ಎಷ್ಟು? 15 ಪದ ಅದಾವಲ್ಲ, ಅಂದ್ರೆ ಎಷ್ಟಿದೆ ಟರ್ಮ್? 15ನೇ ಟರ್ಮ್ ಇದೆ, ಹೌದಲ್ಲ? 15 ಮಲ್ಟಿಪಲ್ಸ್ ಗಳನ್ನ ಬರಿ ಅಂದ್ರೆ 15 ಮಲ್ಟಿಪಲ್ ಇದೆ. ಅದ ಒಂದ್ರದ್ದು ಒಂದನೇ ಪದ ಯಾವ್ದು? 8 8 1 8 8 7 16 8 3 24 8 4 32 8 15 120. ಅರ್ಥ ಆಗತ್ತಲ್ಲ? ಈ ರೀತಿ ಒಂದು ಎಪಿ ಕೊಟ್ಟಾನ, ಸಮಾಂತರ ಶ್ರೇಣಿ ಕೊಟ್ಟ, ಇಷ್ಟು ಪದಗಳ ಮೊತ್ತ ಕಂಡುಹಿಡಿಯೋಣ. ಮೊತ್ತ ಕಂಡುಹಿಡಿಬೇಕಾದ್ರೆ ನಮ್ಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಎ ಗೊತ್ತಿರ್ಬೇಕಾ? 8. ಡಿ ಗೊತ್ತಿರ್ಬೇಕು, ಅದು 8. ಎ ಏನ್ ಗೊತ್ತಿರ್ಬೇಕಾ? ಎಷ್ಟು? 120. ಎನ್ ಗೊತ್ತಿರ್ಬೇಕು, ಎಷ್ಟು? 15. ಮುಗಿದು ಈಸಿಯಾಗಿ ಎಸ್ ಎನ್ ಹಾಕ್ಬೋದು. ಎಸ್ ಎನ್ ಅದು 2 ಫಾರ್ಮುಲಾ ಅದಾವ, 2 ಫಾರ್ಮುಲಾ ಹಾಕಿದ್ರೆ ಆನ್ಸರ್ ಏನ್ ಬರ್ತೈತಿ? ಸೇಮ್ ಬರ್ತದೆ. ನಾನು ಯಾವ ಫಾರ್ಮುಲಾ ಹಾಕಂದ್ರೆ ಎಸ್ ಎನ್ ಇಸ್ ಇಕ್ವಲ್ ಟು ಎನ್ ಬೈ 2 ಎ ಪ್ಲಸ್ ಎ ಎನ್ ಫಾರ್ಮುಲಾ. ಎಸ್ 15 ಅಂದ್ರೆ 15 ಪದ ಅದಾವ. ಎಸ್ 15 ಇಸ್ ಇಕ್ವಲ್ ಟು 15 ಡಿವೈಡೆಡ್ ಬೈ 2 ಬ್ರಾಕೆಟ್ ಸ್ಟಾರ್ಟ್. ಎ ಅಂದ್ರೆ 8 8 ಪ್ಲಸ್ 120. ಎ ಅಂದ್ರೆ 8, ಎ ಎನ್ ಅಂದ್ರೆ 120 ಕೊನೆಯ ಪದ. ಅವಾಗ ಎಸ್ 15 ಇಸ್ ಇಕ್ವಲ್ ಟು 15 ಡಿವೈಡೆಡ್ ಬೈ 2 120 ಪ್ಲಸ್ 8 ಎಷ್ಟು? 120. ಕ್ಯಾನ್ಸಲೇಷನ್ ಆಗೇ ಆಗುತ್ತೆ. ಯಾವ್ದು? 2 ಒಂದೇ, 2 6 12 2 4 ಎಷ್ಟು? 8. ಎಸ್ 15 ಇಸ್ ಇಕ್ವಲ್ ಟು 15 ಇಂಟು 64 ಮಲ್ಟಿಪ್ಲೈ ಮಾಡ್ರೆ ಎಷ್ಟು ಇರುತ್ತೆ? 15 4 60 960 960. ಅರ್ಥ ಆಗುತ್ತಾ? ದ ಸಮ್ ಆಫ್ ಫಸ್ಟ್ 15 ಮಲ್ಟಿಪಲ್ಸ್ ಆಫ್ 8. ಕ್ವಶನ್ 14ನೇ ಕ್ವಶನ್ ನೋಡ್ರಿ. 0ದ್ರ ಮೇಲೆ ಮತ್ತು 50ರ ಒಳಗಿರುವಂತ ಆಡ್ ನಂಬರ್ಸ್. ಆಡ್ ನಂಬರ್ಸ್ ಅಂದ್ರೆ ಯಾವ ಸಂಖ್ಯೆ? ಬೆಸ ಸಂಖ್ಯೆ. 0 ಮತ್ತು 50ರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿ. ಹಾಗಾದ್ರೆ 0ದ್ರ ಮೇಲೆ ಬರುವಂತ ಆಡ್ ನಂಬರ್ ಯಾವುದು? 1. ಆಮೇಲೆ 1 ಆದ್ಮೇಲೆ 3, ಅದಾದ್ಮೇಲೆ 5 ಅಪ್ ಟು 50 ಒಳಗೆ ಅಂದ್ರೆ 50 ಒಳಗಿರುವಂತ ಆಡ್ ನಂಬರ್ ಯಾವುದು? 49. ಅಂದ್ರೆ ಈ ಎಪಿ ಇಂದ ನಿಮಗೆ ಏನೇನು ಗೊತ್ತಾಗುತ್ತೆ ಅಂದ್ರೆ ಎ ಗೊತ್ತಾಗುತ್ತಾ? ಫಸ್ಟ್ ಟೈಮ್ ಎಷ್ಟು? 1. ಕಾಮನ್ ಡಿಫರೆನ್ಸ್ ಎಷ್ಟು? 2. ಏನ್ ಲಾಸ್ಟ್ ಟೈಮ್ ಯಾವುದು? 49. ಸಮ್ ಕೇಳೋಣ ಅಂದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಬಟ್ ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಗೊತ್ತಿಲ್ಲ ನಮ್ಗೆ, ಎಷ್ಟು ಪದ ಅದಾವ ಅನ್ನೋದು ಗೊತ್ತಿಲ್ಲ. ಹಾಗಾದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಎನ್ ಕಂಡುಹಿಡಿ. ಯಾಕೆ ಹೇಳ್ರಿ? ಎಸ್ ಎನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಎನ್ ಬೇಕೇ ಬೇಕು. ಅದಕ್ಕೆ ಫಸ್ಟ್ ಎನ್ ಕಂಡುಹಿಡಿರಿ, ಆ ಎನ್ ಯೂಸ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ರಿ? ಎಸ್ ಎನ್. ಹಾಗಾದ್ರೆ ಎನ್ ಅನ್ನ ಯಾವ ಫಾರ್ಮುಲಾದಿಂದ ಫೈಂಡ್ ಔಟ್ ಮಾಡಿದ್ರಪ್ಪ? ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಎನ್ ವ್ಯಾಲ್ಯೂ ಸಿಕ್ಕ ಮೇಲೆ, ಎನ್ ಮೀನ್ಸ್ ನಂಬರ್ ಆಫ್ ಟರ್ಮ್ಸ್ ಸಿಕ್ಕ ಮೇಲೆ ಎಸ್ ಎನ್ ಅನ್ನ ಕಂಡುಹಿಡಿಬಹುದು. ಈ ಅಷ್ಟು ಟರ್ಮ್ಸ್ ಗಳನ್ನ ಸಮ್ ಮಾಡಬಹುದು. ಹಾಗಾದ್ರೆ ಎ ಎನ್ ಅಂದ್ರೆ ಎಷ್ಟು? ಲಾಸ್ಟ್ ಟರ್ಮ್ ಎಷ್ಟು? 49. 49 is equal to a value 1 plus n ಗೊತ್ತಿಲ್ಲ, n minus 1, d ಗೊತ್ತಿತ್ತಾ? ಎಷ್ಟು? 2. 49 ಇಲ್ಲಿ ಇರಲಿ, ಪ್ಲಸ್ 1 ಈ ಕಡೆ ಬಂದ್ರೆ ಏನಾಗುತ್ತೆ? -1 is equal to n minus 1 into 2. 49 ಒಂದು ಕಡೆ ಎಷ್ಟಾಗುತ್ತೆ? 48 is equal to n minus 1, ಬಟ್ ಇಂಟು 2 ಇದೇನಾಗುತ್ತೆ? ಡಿವೈಡ್ ಬೈ 2. 2 ಒಂದೇ, 2 2 2 4 24 ಕ್ಯಾನ್ಸಲ್ ಆಗುತ್ತೆ. 24 is equal to n minus 1. -1 ಈ ಕಡೆ ಬಂದ್ರೆ ಏನಾಗುತ್ತೆ? +1. n is equal to ಎಷ್ಟು? 25. 25. ಯಾಕೆ? -1 +1 24 + 1 ಎಷ್ಟು? 25. ಹಾಗಾದ್ರೆ ಎಷ್ಟು ಪದ ಅದಾವ ಇಲ್ಲಿ? 25 ಪದ. ಅಥವಾ ನೀವು ಲೆಕ್ಕ ಮಾಡಿಲ್ಲ ಅಂದ್ರೆ ನೀವು ಹೇಳ್ಬೋದು 0 ಮೇಲೆ 50ರ ಒಳಗೆ 25 ಆಡ್ ನಂಬರ್ ಇದ್ರೆ 25 ಈವನ್ ನಂಬರ್ ಇರ್ತದೆ. ಆಡ್ ಈವನ್ ಗೊತ್ತಿರ್ತದೆ. ಸಮ ಸಂಖ್ಯೆ ಮತ್ತು 0 ಇಂದ 50ರೊಳಗೆ 50 ಸಮಸಂಖ್ಯೆ 25 ಸಮಸಂಖ್ಯೆ 25 ಸಮಸಂಖ್ಯೆ ಬೆಸ ಸಂಖ್ಯೆ ಕೂಡ ಟೋಟಲ್ ಸಂಖ್ಯೆಗಳಾಗ್ತವೆ. ಹಾಗಾದ್ರೆ ನಂಬರ್ ಆಫ್ ಟರ್ಮ್ಸ್ 25. ಈಗ ಈಸಿಯಾಗಿ ಎಸ್ ಎನ್ ಅನ್ನು ಫೈಂಡ್ ಔಟ್ ಮಾಡಬಹುದು. ಯಾವ ರೀತಿ? ಎಸ್ ಎನ್ ಇಸ್ ಈಕ್ವಲ್ ಟು n ಬೈ 2 a ಪ್ಲಸ್ a n. ಹಾಗಾದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು n ವ್ಯಾಲ್ಯೂ ಎಷ್ಟು? 25 ಡಿವೈಡೆಡ್ ಬೈ 2. a ವ್ಯಾಲ್ಯೂ ಗೊತ್ತಿದೆ ಎಷ್ಟು? 1 ಪ್ಲಸ್ a ವ್ಯಾಲ್ಯೂ ಗೊತ್ತಿದೆ 49. ಎಸ್ ಎನ್ ಇಸ್ ಈಕ್ವಲ್ ಟು 25 ಡಿವೈಡೆಡ್ ಬೈ 2. 49 ಪ್ಲಸ್ 1 ಎಷ್ಟು? 50. 2 ಒಂದೇ, 2 25 50. 25 ಎಷ್ಟು? 625. ಸಮ್ ಆಫ್ n ಟರ್ಮ್ಸ್ ದಟ್ ಇಸ್ 625.
25. ಚೆಕ್ ಮಾಡಿ ಆನ್ಸರ್. 15th ಕ್ವಶನ್ ನೋಡ್ರಿ. ಒಬ್ಬ ಕಾಂಟ್ರಾಕ್ಟರ್ಗೆ ಏನು ಮಾಡ್ಯಾರ ಅಂದ್ರೆ ಒಂದು ಕಾಂಟ್ರಾಕ್ಟ್ ಕೊಟ್ಟಾರ. ಅವ್ನಿಗೆ ಲಿಮಿಟೆಡ್ ಡೇಸ್ ಅನ್ನ ಹೇಳ್ಯಾರ. ಇಷ್ಟ ದಿನದೊಳಗೆ ನೀ ಏನು ಮಾಡಬೇಕು, ಈ ಕೆಲಸ ಮಾಡ್ಬೇಕಂತೇಳಿ ಒಬ್ಬ ಗುತ್ತಿಗೆದಾರರಿಗೆ ಒಂದು ಕೆಲಸ ಕೊಟ್ಟಾರ. ಇಷ್ಟ ದಿನದೊಳಗೆ ನೀ ಕೆಲಸ ಮಾಡಬೇಕು, ಅಷ್ಟು ದಿನ ನೀ ಏನಾರ ಮಾಡಲಿಲ್ಲ ಅಂದ್ರೆ, ಒಂದ್ ದಿನ ಏನಾರು ಮೀರಿದೆ ಅಂದ್ರೆ ನಿನ್ನ ಪೆನಾಲ್ಟಿ ಹಾಕ್ತೀವಿ ಅಂದ್ರೆ ದಂಡ ಹಾಕ್ತೀವಿ ಅಂತ ಹೇಳ್ಯಾರ. ಹಂಗಂದ್ರೆ ಈ ಕೊಟ್ಟಂತ ಎಷ್ಟು ದಿನ ಏನು ಲಿಮಿಟ್ ಮಾಡಿದ್ರು ಅವ್ ಏನು ಒಂದ್ ದಿನ ಅದಕ್ಕೆ ಜಾಸ್ತಿ ತಗೊಂಡ್ ಅಂತ ತಿಳ್ಕೊ, ಅವ್ನ ಪೆನಾಲ್ಟಿ ಎಷ್ಟು ಬರುತ್ತಂದ್ರೆ 200 rupees ಪೆನಾಲ್ಟಿ. ಇಲ್ಪ ಒಂದ್ ದಿನ ಇಲ್ಲ 2 ದಿನ ಹೆಚ್ಚಿಗೆ ಮಾಡಿದ್ರೆ ಎರಡನೇ ದಿನನೂ ಪೆನಾಲ್ಟಿ ಬರುತ್ತೆ. ಎಷ್ಟು? 250. ಒಂದನೇ ದಿನದ 200 ರೂಪಾಯಿ ದಂಡ. ಎರಡನೇ ದಿನ ಏನಾರು ಲೇಟ್ ಮಾಡಿದ್ರೆ 200 ರೂಪಾಯಿ ಬೀಳುತ್ತೆ. ಪ್ಲಸ್ ಎಷ್ಟು? ಎರಡನೇ ದಿನ 250 ದಿನ. ಅಂದ್ರೆ ದಿನ ಡೇ ಬೈ ಡೇ ಏನಾಗುತ್ತೆ ಅಂದ್ರೆ ಅವ್ನ ಪೆನಾಲ್ಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಎಷ್ಟು ದಿನ? 55 ರೂಪಾಯಿ ಪೆನಾಲ್ಟಿ ಏನಾಗತ್ತೆ, ಜಾಸ್ತಿ. ಬಟ್ ಈ ಗುತ್ತಿಗೆದಾರ, ಈ ಕಾಂಟ್ರಾಕ್ಟರ್ ಏನ್ ಮಾಡ್ತಾನಂದ್ರ ಈ ದಂಡದ ಲೆಕ್ಕನ ಮಾಡಂಗಿಲ್ಲ. ಹಂಗ ಹುಚ್ಚರಂಗ ಕೆಲಸ ಮಾಡ್ಕೊಂತ ಹೋಗ್ತಾನ. ಟೋಟಲ್ ಎಷ್ಟು ದಿನ ಲೇಟ್ ಮಾಡ್ತಾನ? 30 ದಿನ ಲೇಟ್ ಮಾಡ್ತಾನ. ಹಿ ವಿಲ್ ಟೇಕ್ 30 days. ಅರ್ಥ ಆಗತ್ತಲ್ಲ? 30 ದಿನ ಏನ್ ಮಾಡ್ತಾನಂದ್ರ ಡಿಲೇ ಮಾಡ್ತಾನ. ಆ 35 ದಿನಕ್ಕೆ ಅವ್ನಿಗೆ ಎಷ್ಟು ದಂಡ ಬರುತ್ತೆ ನಮ್ಗೆ ಬೇಕಾಗಿಲ್ಲ. ಬಟ್ ನಮಗೆ ಏನ್ ಕೇಳಾರಂದ್ರ ಟೋಟಲ್ ಪೆನಾಲ್ಟಿ ಎಷ್ಟು. ಟೋಟಲ್ ಅಂದ್ರೆ ಅವಷ್ಟು ದಿನದ ಪೆನಾಲ್ಟಿ ಮಾಡ್ಬೇಕು, ಸಮ್ ಮಾಡ್ಬೇಕು, ಕೂಡಿಸ್ಬೇಕು. ಹಾಗಾದ್ರೆ ಟೋಟಲ್ ಪೆನಾಲ್ಟಿ ನಾವು ಆ್ಯಡ್ ಮಾಡ್ಬೇಕಂದ್ರೆ ಅಂದ್ರೆ ಒಂದನೇ ದಿನದ 200, ಎರಡನೇ ದಿನದ 250, ಮತ್ತೆ ಮೂರನೇ ದಿನದ 300, ಹಿಂಗೆ ಕೂಡಿಸ್ಕೊಂತ ಹೋಗ್ಬೇಕು 30 ದಿನದ ಮಟ್ಟ. ಹಂಗಾದ್ರೆ ಟೋಟಲ್ ಪೆನಾಲ್ಟಿ ಎಷ್ಟು ಬಿಡುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮಗೆ ಏನು ಗೊತ್ತಿರ್ಬೇಕಂದ್ರೆ ಏ ಗೊತ್ತಿರ್ಬೇಕು, ದಟ್ ಇಸ್ 200. ಮತ್ತೆ ಪೆನಾಲ್ಟಿ ಎಷ್ಟು ಇನ್ಕ್ರೀಸ್ ಆಗತೈತಿ? 50. ಹಂಗಂದ್ರೆ ಡಿ ಅಂದ್ರೆ ಎಷ್ಟು? 50. ಹಂಗಂದ್ರೆ ನಂಬರ್ ಆಫ್ ಡೇಸ್ ಎಷ್ಟು ಡಿಲೇ ಮಾಡಿ ನಾವು 30 days ಡಿಲೇ ಮಾಡೋಣ. ಹಂಗಂದ್ರೆ ಏನಂದ್ರೆ 30. ನಮಗೆ 30 ಬೇಕಾಗಿಲ್ಲ, ನಮ್ಗೆ ಬರೀ ಬೇಕು S30 ಬೇಕು. ಸಮ್ ಆಫ್ 30 days. ಅರ್ಥ ಆಗುತ್ತಲ್ಲ? ದ ಸಮ್ ಆಫ್ ಪೆನಾಲ್ಟೀಸ್ ಇನ್ 30 days. 30 ದಿನಗಳಲ್ಲಿ ಅವ್ನಿಗೆ ಎಷ್ಟು ದಂಡ ಬಿದ್ದೈತಲ್ಲ ಅದ್ರದ್ದು ಮೊತ್ತ ಬೇಕು. ಫಾರ್ಮುಲಾ ಯಾವ್ದಾಗ್ತದೆ? SN is equal to n/2 2a plus n minus 1 into d. ಎಲ್ಲಾ ವ್ಯಾಲ್ಯೂಸ್ಗಳು ಗೊತ್ತದ. ಅರ್ಥ ಆಗುತ್ತೆ? ಆ ವ್ಯಾಲ್ಯೂಸ್ಗಳನ್ನ ಈ ಫಾರ್ಮುಲಾದಾಗ ಯೂಸ್ ಮಾಡ್ಕೊಂತ ಸಮ್ ಆಫ್ 30 days is equal to 30 divided by 2 bracket start 2 into a ಅಂದ್ರೆ ಏನಪ್ಪ? 2 into a 100, 200 plus 30 days ಅಂದ್ರೆ 30 minus 1. d ವ್ಯಾಲ್ಯೂ ಎಷ್ಟು ಬರುತ್ತೆ? 50. 2 ಒಂದ್ಲೆ 2 15. 2 1s are 2 15s are cancel ಆಗುತ್ತೆ. S30 is equal to 15 bracket start 200 into 2 ಎಷ್ಟು? 400 plus ಹೇಳ್ರ 30 ಬಂದು ಕಳೆದ್ರೆ ಎಷ್ಟು? 29 into ಎಷ್ಟು? 50. ಮಲ್ಟಿಪ್ಲೈ ಮಾಡ್ರಿ. 29 50 95 ಎಷ್ಟು? 59 45 5 10 14 1450. ಒಂದು ಸ್ಟೆಪ್ ನಾನು ಸ್ಕಿಪ್ ಮಾಡಿ ನೋಡಿಲ್ಲ. ಏನಂದ್ರ 2 1s are 2 15s are ಇದು 15 ಬಂತು. 200 into 2 ಎಷ್ಟು? 400 ಪ್ಲಸ್ 30 ಬಂದು ಕಳೆದ್ರೆ 29. 29 into 50 ಎಷ್ಟು? 1450. ಕರೆಕ್ಟ್ ಆಯ್ತು ಮಲ್ಟಿಪ್ಲೈ ಮಾಡಿದ್ದು. ನೆಕ್ಸ್ಟ್ S30 is equal to 15 into 400 plus 1450 ಎಷ್ಟಾಗುತ್ತೆ? 1850. ಮಲ್ಟಿಪ್ಲೈ ಬೈ 15 ಆಗುತ್ತೆ. ಎಷ್ಟಾಗುತ್ತೆ? 1850 into 15 ಮಾಡಿ ಮಲ್ಟಿಪ್ಲೈ ಮಾಡಿ 27750. ಇದು ಟೋಟಲ್ ಪೆನಾಲ್ಟಿ ಫಾರ್ 30 days. ಅರ್ಥ ಆಗುತ್ತಲ್ಲ? ಫಸ್ಟ್ ಡೇನೂ ಐತಿ, ಸೆಕೆಂಡ್ ಡೇನೂ ಐತಿ, ಎಲ್ಲ 30 days ಮಾಡೋಣ ಟೋಟಲ್ ಪೆನಾಲ್ಟಿ. 16th ಕ್ವಶನ್ ನೋಡಿ. 14ನೇ ಕ್ವಶನ್. ಒಂದು ಸ್ಕೂಲ್ ಒಳಗೆ ಏನಂತಂದ್ರೆ ಆನ್ಯುವಲ್ ಡೇ ದಿನ ಅದೇನು ಪರ್ಫಾರ್ಮೆನ್ಸ್ ಮಾಡಿರ್ತಾರ ಅವರು ಅವ್ರಿಗೆ ಕ್ಯಾಶ್ ಪ್ರೈಸ್ ಕೊಡ್ಬೇಕಂತ ಆ ಪ್ರೈಸ್ ಕೊಡುವಾಗ ಏನು ಮಾಡೋದ್ರೆ ಟೋಟಲ್ ಅವ್ರು ಏನು ಮಾಡೋದ್ರೆ ಪ್ಲೇಸ್ಗಳನ್ನ 7 ಪ್ಲೇಸಸ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಅಂದ್ರೆ ಯಾವ ರೀತಿ? ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್, ಫೋರ್ತ್ ಮತ್ತೆ ಫಿಫ್ತ್ ಮತ್ತೆ 7 ಮಂದಿಗೆ ಪ್ರೈಸ್ ಮನಿ ಕೊಡ್ಬೇಕಂತ ಇತ್ತು. ಮತ್ತು ಅವ್ರ ಕಡೆ ಬಜೆಟ್ ಎಷ್ಟೈತೆ ಅಂದ್ರೆ ಟೋಟಲ್ ಬಜೆಟ್ 7 ಮಂದಿಗೂ ಅವ್ರ ಕಡೆ ರೊಕ್ಕ ಕೊಡ್ಬೇಕು. ಅವ್ರ ಕಡೆ ಟೋಟಲ್ ರೊಕ್ಕ 700 ರೂಪಾಯಿ. ಜನರಲ್ ಆಗಿ ಅರ್ಥ ಮಾಡ್ಕೊಡ್ಬೇಕು ಕ್ವಶನ್. ಆಮೇಲೆ ಒಂದು SN ಏನೆಲ್ಲ ವ್ಯಾಲ್ಯೂಸ್ ಹಾಕೊಂಡು ಟೋಟಲ್ ರೊಕ್ಕನ ಎಷ್ಟೈತೆ ಅವ್ರ ಕಡೆ? 700 ರೂಪಾಯಿ ಐತಿ. 700 rupees ಐತಿ. ಅದ್ರೊಳಗೆ ಏನ್ ಮಾಡ್ಬೇಕಂದ್ರೆ ಇವರು ಆ 700 ರೂಪಾಯಿದಾಗ ಸ್ವಲ್ಪ ರೊಕ್ಕ ನೀವು ಹಂಚ್ಬೇಕು. ಮತ್ತೆ ಹೆಂಗ್ ಹಂಚ್ಬೇಕಂದ್ರೆ ಒಬ್ಬೊಂದು ಹಣ ಇನ್ನೊಬ್ಬಂಗೆ ಇರ್ಬಾರ್ದು, ಸೇಮ್ ಇರ್ಬಾರ್ದು. ಇಲ್ಲ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಎರಡು ಸೇಮ್ ಇರಂಗಿಲ್ಲ. ಕಂಪೇರ್ ಮಾಡಿದ್ರೆ ಫಸ್ಟ್ ಪ್ರೈಸ್ ಸ್ವಲ್ಪ ಏನಿರ್ತೈತಿ ಜಾಸ್ತಿ, ಸೆಕೆಂಡ್ ಪ್ರೈಸ್ ಸ್ವಲ್ಪ ಏನಾಗುತ್ತೆ ಕಡಿಮೆ. ಇಲ್ಲಿ ಎಷ್ಟೆಷ್ಟು ಕಡಿಮೆ ಐತಂದ್ರ 20 ರೂಪಾಯಿ ಕಡಿಮೆ ಐತಿ. ಅರ್ಥಾಗತ್ತಲ್ಲ? ಅಂದ್ರೆ ಫಸ್ಟ್ ಪ್ರೈಸ್ ಇಂದ 20 ರೂಪಾಯಿ ಕಡಿಮೆ ಆಗುತ್ತೆ, ಅಥವಾ ಲಾಸ್ಟ್ ಪ್ರೈಸ್ ಇಂದ 20 ರೂಪಾಯಿ ಏನಾಗುತ್ತೆ ಫಸ್ಟ್ ಪ್ರೈಸ್ ಮಾಡೋಣ ಹೆಚ್ಚಿಗೆ ಹಾಕೊಂಡು.
ಈಗ ನಾ ಏನ್ ಮಾಡ್ತಾನೆ ಅಂದ್ರೆ ಇಲ್ಲೇ ಲಾಸ್ಟ್ ಪ್ರೈಸ್ ನೋಡ್ತೀನಿ, ಲಾಸ್ಟ್ ಪ್ರೈಸ್ ಮತ್ತೆ ಇದು ಸೆಕೆಂಡ್ ಲಾಸ್ಟ್ ಟೈಮ್ ಮಾಡ್ಕೊಂಡು ಇಲ್ಲಿ ಯಾರು ಫಸ್ಟ್ ಪ್ರೈಸ್ ಬಂದಿದೆ. ಹಾಗಾದ್ರೆ ಇಲ್ಲ ಟೋಟಲ್ 20 ಏರಿಕೆ ಆಗತ್ತೆ ಪ್ರೈಸ್. ಪ್ರೈಸ್ 20 ರೂಪಾಯಿ ಹೆಚ್ಚಿಗೆ ಆಗತ್ತೆ ಅಂದ್ರೆ ಡಿ ಎಷ್ಟು ನೋಡ್ತೀನಿ 20 ಅಂದ್ರೆ ಇವನ್ ಕಂಪೇರ್ ಮಾಡಿದ್ರೆ ಪ್ರೈಸ್ಗಳ ನಡುವೆ ವ್ಯತ್ಯಾಸ 25. ಮತ್ತೆ ಟೋಟಲ್ ಬಜೆಟ್ ಎಷ್ಟೈತಿ 700. ಹಾಗಾದ್ರೆ ಎಸ್ ಎನ್ ಅಂದ್ರೆ ಎಷ್ಟು 700. ನಂಬರ್ ಆಫ್ ಪ್ರೈಸಸ್ ಎಷ್ಟು ಮಂದಿ ಪ್ರೈಸ್ ಕೊಡ್ತಾರೆ 7 ಮಂದಿ ಪ್ರೈಸ್ ಕೊಡ್ತಾರ ಅಂದ್ರೆ ಎನ್ ಇಸ್ ಇಕ್ವಲ್ ಟು ಎಷ್ಟು 7. ನಾವೇ ಮಾಡ್ಬೇಕಂದ್ರ ಈಚ್ ಒನ್ ಆಫ್ ದಮ್ ಪ್ರತಿಯೊಂದು ಪ್ರೈಸ್ ಇದ್ದು ಏನ್ ಮಾಡ್ಬೇಕು ಆ ಪ್ರೈಸ್ ಮೇಲೆ ಏನ್ ಮಾಡ್ಬೇಕು ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡ್ತೇಪ್ಪ ನಮ್ಗೆ ಎಸ್ ಎನ್ ಗೊತ್ತೈತಿ ಡಿ ಗೊತ್ತೈತಿ ಎನ್ ಗೊತ್ತೈತಿ. ನಾವೇನ್ ಮಾಡ್ಬೇಕು ಅಂದ್ರೆ ಎಸ್ ಎನ್ ಇಸ್ ಇಕ್ವಲ್ ಟು ಯಾವ n by 2 2a plus n minus 1 into d ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು a ಅನ್ನ ಫೈಂಡ್ ಔಟ್ ಮಾಡಬೇಕು. a ವ್ಯಾಲ್ಯೂ ಸಿಕ್ತಂದ್ರೆ ನಮಗೆ ಫಸ್ಟ್ ಪ್ರೈಸ್ ಸಿಕ್ತಂದ್ರೆ ಆ ಫಸ್ಟ್ ಪ್ರೈಸ್ ಗೆ ನಾವೇನ್ ಮಾಡ್ಬೇಕು 20 ರೂಪಾಯಿ ಆಡ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಟೋಟಲ್ ಏನಾಗುತ್ತೆ ಲಿಸ್ಟ್ ಆಫ್ ಆಲ್ ಪ್ರೈಸಸ್ಗಳು ಏನಾಗುತ್ತೆ ನಮಗೆ ಸಿಕ್ಬಿಡ್ತಾವೆ. ಹಾಗಾದ್ರೆ ಎಸ್ ಎನ್ ವ್ಯಾಲ್ಯೂ ಎಷ್ಟು ಆಗುತ್ತೆ ಟೋಟಲ್ ಸಮ್ 700 ಅಲ್ಲ ಸಮ್ ಆಫ್ ಪ್ರೈಸಸ್ 700 ದಟ್ ಈಸ್ ಯಾವ ಬೈ 2 n by 2 2 into a ವ್ಯಾಲ್ಯೂ ಎಷ್ಟು n ವ್ಯಾಲ್ಯೂ 7 ಅಂತ n ಅಂದ್ರೆ 7 7 by 2 2 into a ವ್ಯಾಲ್ಯೂ ಗೊತ್ತಿಲ್ಲ ಅದಕ್ಕೆ 2a ಗೆ ಮಾಡ್ತಾನೆ ನಾನು 2a plus n minus 1 means 7 minus 1 d ಗೊತ್ತಿಲ್ಲ 20 plus 20. ನೆಕ್ಸ್ಟ್ ಇದು 700 ಇಲ್ಲಿ ಇದೆ 7 by 2 ಈ ಕಡೆ ಬಂದ್ರೆ ಅಂತ ಹೇಳ್ರಿ 2 by 7. ನೆಕ್ಸ್ಟ್ 2a plus 7 minus 1 ಅಂದ್ರೆ 6 6 into 20 ಎಷ್ಟು 120. ನೆಕ್ಸ್ಟ್ 7 1s are 700 ಜನ 100 into 2 ಎಷ್ಟು 200 ಪ್ಲಸ್ 120 ಈ ಕಡೆ ನೋಡಿಲ್ಲ 7 ಮತ್ತೆ 100 ಅದ 7 ಒಂದೇ 700 ಕ್ಯಾನ್ಸಲೇಷನ್ ಆಯ್ತು. 100 into 2 ಎಷ್ಟು 200 200 ಆಮೇಲೆ ಪ್ಲಸ್ 120 ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 120 ಆ ಕಡೆ ಆಗಿ 2a 200 ಒಳಗೆ 120 ಕಳಿತು ಎಷ್ಟು 200 ಒಳಗೆ 120 ಕಳೆದ್ರೆ ಎಷ್ಟು 80 is equal to 2a into 2 ಇದು ಏನಾಗುತ್ತೆ ಡಿವೈಡೆಡ್ ಬೈ 2 ಆಗುತ್ತೆ 80 divided by 2 is equal to a 2 ಒಂದೇ 240. ಹಾಗಾದ್ರೆ ಒಂದು ಪ್ರೈಸ್ ವ್ಯಾಲ್ಯೂ ಗೊತ್ತಾಗುತ್ತೆ ದಟ್ ಇಸ್ 40. ಹಾಗಾದ್ರೆ ಇದ್ರದ್ದು ಪ್ರೈಸ್ ಎಷ್ಟು 40 ರೂಪಾಯಿ. ಅವ್ನು 40 ರೂಪಾಯಿ ಕೊಟ್ಟರೆ ಅಂದ್ರೆ ಇವ್ನು 20 ರೂಪಾಯಿ ಹೆಚ್ಚಿಗೆ ಮಾಡ್ಕೊಂಡು 40 20 ಆಡ್ ಮಾಡಿ ಎಷ್ಟು ಆಗುತ್ತೆ 60. ನೆಕ್ಸ್ಟ್ ಪ್ರೈಸ್ 60 ಮತ್ತೆ 20 ಆಡ್ ಮಾಡಿ 80 80 20 ಆಡ್ ಮಾಡಿ 100 100 20 ಆಡ್ ಮಾಡಿ 150. ನೆಕ್ಸ್ಟ್ 140. ಅಂದ್ರೆ ಎಲ್ಲ ಲಿಸ್ಟ್ ಆಫ್ ಆಲ್ ಪ್ರೈಸಸ್. ಅಂದ್ರೆ ನಾವು ಫಸ್ಟ್ ಪ್ರೈಸ್ ಎಷ್ಟು ಕೊಡ್ಬೇಕು 40 ಕೊಡ್ಬೇಕು 140 ಕೊಡ್ಬೇಕು ಹೆಚ್ಚಿಗೆ ಇದೆ ಫಸ್ಟ್ ಪ್ರೈಸ್. ಇದು ಫಸ್ಟ್ ಪ್ರೈಸ್ ಇದು ಸೆಕೆಂಡ್ ಪ್ರೈಸ್ ಇದು ಥರ್ಡ್ ಪ್ರೈಸ್ ಇದು ಫೋರ್ತ್ ಪ್ರೈಸ್ ಇದು ಫಿಫ್ತ್ ಪ್ರೈಸ್ ಇದು ಸೆವೆಂತ್. ಅಷ್ಟು ಸಮ್ ಮಾಡಿ ನೀವು ಎಷ್ಟು ಕೊಡ್ತೀರಿ ರೊಕ್ಕ 700. ಟೋಟಲ್ ರೊಕ್ಕ ಕೂಡಿಸ್ರಿ 700 ಬರುತ್ತೆ. ಮ್ಯಾನುವಲ್ ಆಗಿ ನೀವು ಕೂಡಿಸ್ರಿ ಟೋಟಲ್ ರೊಕ್ಕ ಎಷ್ಟು ಬರ್ತೈತಿ 700. ಮತ್ತು ಪ್ರತಿ ಪ್ರೈಸ್ಗಳ ನಡುವೆ ಕಾಮನ್ ಡಿಫರೆನ್ಸ್ ಎಷ್ಟು ಅಂದ್ರೆ 20. ಅರ್ಥ ಆಗುತ್ತೆ. ಈ ರೀತಿಯಾಗಿ ಒಂದು ಎ ವ್ಯಾಲ್ಯೂ ಸಿಕ್ತಂದ್ರೆ ಎಲ್ಲಾ ಟೈಮ್ಸ್ಗಳು ಏನಾಗ್ತವೆ ನಿಮಗೆ ಸಿಗ್ತವೆ. ನೋಡ್ರಿ ಇವ್ನು ಮ್ಯಾನುವಲ್ ಆಗಿ ಕೂಡಿಸಿದ್ರೆ 700 ಆಗತ್ತಿಲ್ಲ. ಯಾಕೆ 700 ಆಗತ್ತಿಲ್ಲ ಅಂದ್ರೆ ಇಲ್ಲ ಒಂದು ಪ್ರೈಸ್ ಮಿಸ್ ಆಗಿದೆ. ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಫೋರ್ತ್ ಪ್ರೈಸ್ ಫಿಫ್ತ್ ಪ್ರೈಸ್ ಐತಿ ಬಟ್ 6ನೇ ಪ್ರೈಸ್ ನಾ ಬರ್ದಿಲ್ಲ. ಹಾಗಾದ್ರೆ ಇದು ಎಷ್ಟನೇ ಪ್ರೈಸ್ ಇದು 6ನೇ ಪ್ರೈಸ್. ನೆಕ್ಸ್ಟ್ ಮುಂದೆ ಬರ್ತೈತೆ ಎಷ್ಟನೇದು 7ನೇ ಪ್ರೈಸ್. 7ನೇ ಪ್ರೈಸ್ ಎಷ್ಟು 180. ಅವಾಗ 140 ಮತ್ತೆ 160. ಈಗ ಅಷ್ಟು ಪ್ರೈಸ್ಗಳನ್ನ ಆಡ್ ಮಾಡಿ ಟೋಟಲ್ ಎಷ್ಟು ಬರ್ತೈತಿ 700. ಈಗ ನೀವು ಸಮ್ ಮಾಡಿದಾಗ 540 ಬಂತ. ಯಾಕಂದ್ರೆ ಅಲ್ಲಿ ಒಂದು ಪ್ರೈಸ್ ಏನಾಗಿರುತ್ತೆ ಮಿಸ್. 17ನೇ ಕ್ವಶನ್ ನೋಡ್ರಿ. 17th ಕ್ವಶನ್ ಏನೈತೆ ಅಂದ್ರಪ್ಪ ಈಗ ಪ್ಲಾಂಟೇಶನ್ ಮಾಡೋದು ಗಿಡಗಳನ್ನ ನೆಡುವುದು. ಈ ಗಿಡಗಳನ್ನ ರೂಲ್ಸ್ ಯಾವ ರೀತಿ ಮಾಡ್ಯಾರ ಅಂದ್ರೆ ಸ್ಕೂಲ್ನವರು ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲ್ ಐತೆ ಅದ್ರ ಟೋಟಲ್ 12 ಕ್ಲಾಸ್ ಅದ ಅಂದ್ರೆ 12th ಮಟ್ಟ ಐತೆ ಸ್ಕೂಲ್. ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಐತಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಅಪ್ ಟು 12th ಸ್ಟ್ಯಾಂಡರ್ಡ್ ಸೆಕೆಂಡ್ PUC ಮೇಡಮ್ ಐತಿ. ಮತ್ತೆ ಪ್ರತಿಯೊಂದು ಕ್ಲಾಸ್ ಒಳಗೂ 3 ಸೆಕ್ಷನ್ ಅದ ಎ ಬಿ ಮತ್ತೆ ಸಿ ಅಂದ್ರೆ ಎ ಕ್ಲಾಸ್ ಬಿ ಕ್ಲಾಸ್ ಅಂಡ್ ಸಿ ಕ್ಲಾಸ್. ಈ ರೀತಿ ಈಗ 12ನೇ ಕ್ಲಾಸ್ ಒಳಗೂ ಅದ್ರಾಗ ಎ ಇರ್ತೈತಿ ಬಿ ಇರ್ತೈತಿ ಮತ್ತೆ ಸಿ. ಇವ್ರು ಏನು ರೂಲ್ಸ್ ಮಾಡ್ಯಾರ ಅಂದ್ರೆ ಈಗ ಇವರು ಫಸ್ಟ್ ಸ್ಟ್ಯಾಂಡರ್ಡ್ ಅದಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ನಾರು ಅವ್ರ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂದ್ರೆ ಅವರು ಎ ಕ್ಲಾಸ್ನಾರು ಒಂದು ಗಿಡ ನೆಡಬೇಕು ಬಿ ಕ್ಲಾಸ್ನಾರು ಒಂದು ಗಿಡ ನೆಡಬೇಕು ಸಿ ಕ್ಲಾಸ್ ಅಂದ್ರೆ ಎ ಸೆಕ್ಷನ್ ಬಿ ಸೆಕ್ಷನ್ ಮತ್ತೆ ಸಿ ಸೆಕ್ಷನ್ ಅದಲ್ಲ ಪ್ರತಿಯೊಂದು ಈಚ್ ಸೆಕ್ಷನ್ ಒಳಗೆ ಏನು ಮಾಡ್ಬೇಕು ಅಂದ್ರೆ ಒಂದೊಂದು ಗಿಡ ನೆಡಬೇಕು. ಇವರು ಸೆಕೆಂಡ್ ಕ್ಲಾಸ್ ಅದ ಸೆಕೆಂಡ್ ಕ್ಲಾಸ್ ಒಳಗೆ ಮತ್ತೆ 3 ಸೆಕ್ಷನ್ ಅದು ಅದ್ರಾಗ ಎ ಸೆಕ್ಷನ್ 2 ಬಿ ಸೆಕ್ಷನ್ 2
ಅಂದ್ರೆ 2 ಅಂದ್ರೆ ದ ನಂಬರ್ ಆಫ್ ಪ್ಲಾಂಟ್ಸ್ ಇಸ್ ಡಿಪೆಂಡೆಂಟ್ ಅಪಾನ್ ಇನ್ ವಿಚ್ ಕ್ಲಾಸ್ ದೇ ಆರ್ ಸ್ಟಡಿಂಗ್. ಅಂದ್ರೆ ಅವ್ರು ಯಾವ ಕ್ಲಾಸ್ ಒಳಗೆ ಓದಾತಾರಲ್ಲ ಅಷ್ಟು ಗಿಡಗಳನ್ನ ಪ್ರತಿಯೊಂದು ವಿಭಾಗದಾರ ಪ್ರತಿಯೊಂದು ಸೆಕ್ಷನ್ ಏನ್ ಮಾಡಬೇಕು, ಗಿಡಗಳನ್ನ ನೆಡಬೇಕು. ಹಂಗಾದ್ರೆ 12th ಅದ್ರಾಗ 3 ಸೆಕ್ಷನ್ ಅದ. ಅಂದ್ರೆ ಎದಾಗ 12, ಬಿ ದಾಗ 12, ಸಿ ದಾಗ 12 ಗಿಡಗಳನ್ನ ನೆಡಬೇಕು. ಹಾಗಾದ್ರೆ ಮೊದಲನೇ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಆದ, ಸೆಕೆಂಡ್ ಸ್ಟ್ಯಾಂಡರ್ಡ್ ಆದ, ಥರ್ಡ್ ಸ್ಟ್ಯಾಂಡರ್ಡ್ ಆದ, ಹಂಗ ಸೆಕೆಂಡ್ PUC ಆದ. ಎಷ್ಟೆಷ್ಟು ಗಿಡಗಳನ್ನ ನೆಡ್ತಾರ ಅಂತ ನಾವು ಚೆಕ್ ಮಾಡಿದ್ರೆ ಮೊದಲನೇ ತರಗತಿಯವರು ಎಷ್ಟು ಗಿಡಗಳನ್ನ ನೆಡ್ತಾರ? 3 ಗಿಡಗಳನ್ನ ನೆಡ್ತಾರ. ಯಾಕ 3 ವಿಭಾಗ ಅದಾವ, ಒಂದು ಪ್ರತಿಯೊಂದು ವಿಭಾಗದಿಂದ ಒಂದೊಂದು ಗಿಡ ತಗೊಂಡ್ರೆ 1ನೇ ಕ್ಲಾಸ್ನಾಗ ಎಷ್ಟು ಗಿಡ ನೆಡ್ತಾರೆ? ಬರೀ 3. 2ನೇ ಕ್ಲಾಸ್ನಾಗ ಎಷ್ಟು ಗಿಡವನ್ನ ನೆಡ್ತಾರೆ? 2 2 4 4 2 6. 3ನೇ ಕ್ಲಾಸ್ನಾಗ 3 9 ಗಿಡಗಳನ್ನ ನೆಡ್ತಾರೆ. ಹಂಗಾದ್ರೆ 12ನೇ ಕ್ಲಾಸ್ ಸೆಕೆಂಡ್ PUC ಅವರು 36 ಗಿಡಗಳನ್ನ ನೆಡ್ತಾರೆ. ಹಾಗಾದ್ರೆ ನಮ್ಗೇನಾದ್ರೆ ಆ ಸ್ಕೂಲ್ ಒಳಗೆ ಅವತ್ತೊಂದು ದಿನ ಟೋಟಲ್ ನಂಬರ್ ಆಫ್ ಪ್ಲಾಂಟ್ಸ್ ಎಷ್ಟು ಗಿಡಗಳನ್ನ ನೆಟ್ಟಾರೆ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಕ್ಲಾಸ್. ಟೋಟಲ್ ಸಮ್ ಕಂಡಿಡಬೇಕು. ಸಮ್ ಹೆಂಗ್ ಕಂಡಿಡಬೇಕು? ಸಮ್ ಕಂಡಿಡಬೇಕು ನಾವು ಫಸ್ಟ್ ಏನು ಗೊತ್ತಿರಬೇಕು? ಎ ಗೊತ್ತಿರಬೇಕು ಎಷ್ಟು? 3 ಅಂಡ್ ಡಿ ಗೊತ್ತಿರಬೇಕು, ಅದು ಕೂಡ 3. 6ರಲ್ಲಿ 3 ಕಳಿ 3, 9ರಾಗ 6 ಕಳಿ ಎಷ್ಟು? 3 ಅಲ್ಲಪ್ಪ. 9ರಾಗ 6 ಕಳಿ ಎಷ್ಟು? 3. ಅಂಡ್ ಎ ಅಲ್ಲಿ ಗೊತ್ತಿದೆ ನಿಮ್ಗೆ ಲಾಸ್ಟ್ ಟೈಮ್ 36. ಅಂಡ್ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಪದ ಅದು? 12 ಪದ ಅದು. ಯಾಕಂದ್ರೆ ಕ್ಲಾಸ್ ಇರುವ 12, ಅದಕ್ಕೆ ನಂಬರ್ ಆಫ್ ಟರ್ಮ್ಸ್ ಎಷ್ಟು? 12. ನೀವೇನು ಫೈಂಡ್ ಔಟ್ ಮಾಡಬೇಕು? ಎಸ್ ಎನ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ? ಫಾರ್ಮುಲಾ n/2 a ಪ್ಲಸ್ an ಹಿಂಗೆ ಸಾಲ್ವ್ ಮಾಡಿ. ಎಸ್ 12 ಆಗುತ್ತೆ ಅಂದ್ರೆ ಸಮ್ ಆಫ್ 12 ಕ್ಲಾಸಸ್ ಅಂದರೆ ಎಸ್ 12 ಈಸ್ ಈಕ್ವಲ್ ಟು 12/2 ಬ್ರಾಕೆಟ್ ಸ್ಟಾರ್ಟ್. ಎ ಅಂದ್ರೆ ಎಷ್ಟು? 3. an ಅಂದ್ರೆ ಎಷ್ಟು? 36. 2 1 2 6 12. ಎಸ್ 12 ಈಸ್ ಈಕ್ವಲ್ ಟು 6. 36 ಪ್ಲಸ್ 3 ಎಷ್ಟು? 39. ಎಷ್ಟೇ? 39. ಮಲ್ಟಿಪ್ಲೈ ಮಾಡ್ರಿ. ಎಸ್ 12 ಈಸ್ ಈಕ್ವಲ್ ಟು 6 ಬದಲೇ 54, ಕಲಬಂತ 5, 6 3 18, 18 5 ಎಷ್ಟು? 23. 234 ಪ್ಲಾಂಟ್ಸ್ ಗಳನ್ನ ಅವತ್ತೊಂದು ದಿನ ಏನ್ ಮಾಡ್ತಾರೆ? ಪ್ಲಾಂಟೇಶನ್ ಮಾಡ್ತಾರೆ, ಗಿಡಗಳನ್ನು ನೆಡ್ತಾರೆ. 18th ಕ್ವಶನ್ ನೋಡ್ರಿ. 18ನೇ ಕ್ವಶನ್ ಇಲ್ಲೇನೈತೆ ಅಂದ್ರಪ್ಪ, ಒಂದು ಈ ರೀತಿ ಒಂದು ಲೈನ್ ಅದ. ಆ ಲೈನ್ ಮೇಲೆ 2 ಪಾಯಿಂಟ್ಸ್ ಗಳನ್ನ ಬರ್ದ, ಒಂದು ಎ ಇನ್ನೊಂದು ಏನು ಬಿ. ಫಸ್ಟ್ ಏನಂದ್ರೆ ಎ ಪಾಯಿಂಟ್ ಅನ್ನ ಸೆಂಟರ್ ಆಫ್ ದ ಸರ್ಕಲ್ ಮಾಡ್ಕೊಂಡು ಏನ್ ಮಾಡೋಣ ಅಂದ್ರೆ ಒಂದು ಬಿ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿ ಒಂದು ಸೆಮಿ ಸರ್ಕಲ್ ಬಂದಿದೆ, ಅರ್ಧ ವೃತ್ತ. ಅಂದ್ರೆ ಸೆಂಟರ್ ಆಫ್ ದ ಪಾಯಿಂಟ್ ಯಾವ್ದು? ಎ ಅದ. ಸೆಂಟರ್ ಆಫ್ ದ ಸರ್ಕಲ್ ಯಾವ್ದು? ಎ. ಇಲ್ಲೊಂದು ಸೆಮಿ ಸರ್ಕಲ್ ಬಂದು ಅರ್ಧ ವೃತ್ತ. ಮತ್ತ ಈಗ ಸೆಂಟರ್ ಆಗಲೇ ಎ ಆಗಿತ್ತಿಲ್ಲ, ಈಗ ಸೆಂಟರ್ ಯಾವ್ದು? ಬಿ. ಬಿ ಅನ್ನ ಸೆಂಟರ್ ಮಾಡ್ಕೊಂಡು ಇನ್ನೊಂದು ಸರ್ಕಲ್, ಇದೊಂದು ಅರ್ಧ ವೃತ್ತ, ಇದೊಂದು ಅರ್ಧ ವೃತ್ತ. ಹಾಗಾದ್ರೆ ಮೊದಲನೇ ಅರ್ಧ ವೃತ್ತದ ತ್ರಿಜ್ಯ ದಟ್ ಇಸ್ R1. ಸೆಮಿ ಸರ್ಕಲ್ ಅದೊಂದು ರೇಡಿಯಸ್ ಇರ್ತದನಿಲ್ಲ, ನೋಡಾಕ ಕಂಪೇರ್ ಮಾಡಿದ್ರೆ ಸರ್ಕಲ್ ಸ್ವಲ್ಪ ಸಣ್ಣದೈತಿ, ಈ ಸರ್ಕಲ್ ಏನೈತಿ ಸ್ವಲ್ಪ ದೊಡ್ಡದೈತಿ. ಅದರ ಪ್ರಕಾರ ರೇಡಿಯಸ್ R1 ಸ್ವಲ್ಪ ಕಡಿಮೆ ಇರ್ತೈತಿ, R2 ಏನಿರ್ತೈತಿ ಜಾಸ್ತಿ. ಅವು ವ್ಯಾಲ್ಯೂಸ್ ಕೊಟ್ಟಾನ. R1 ಎಷ್ಟೈತೆ ಅಂದ್ರೆ 0.5 ಸೆಂಟಿಮೀಟರ್ ರೇಡಿಯಸ್ 1. ಅಂದ್ರೆ R2 ಕೊಟ್ಟಾನ ದಟ್ ಈಸ್ ಎಷ್ಟು? 1 ಸೆಂಟಿಮೀಟರ್. ಹೌದಾ? ಈ ರೀತಿ ಏನಾಗಂದ್ರೆ ಸೆಮಿ ಸರ್ಕಲ್ಸ್ ಗಳು ಏನಾಗ್ಯಾವು? ಕಂಟಿನ್ಯೂಸ್ ಹೋಗ್ಯಾವು. ಬಟ್ ಒಂದ್ಸರಿ ಏನಾಗೈತೆ ಅಂದ್ರೆ ಸೆಂಟರ್ ಆಫ್ ದ ಸರ್ಕಲ್ ಎ ಆದ್ರೆ ಇನ್ನೊಂದ್ಸರಿ ಬಿ. ಆಗ ಕಂಟಿನ್ಯೂಸ್ ಏನಾಗ್ತಾವ? ಕಾನ್ಸಿಕ್ಯೂಟಿವ್ ಏನಾಗ್ತಾವ? ಚೇಂಜ್ ಆಗ್ತಾ ಇರ್ತಾವ. ಈಗ ಚೇಂಜ್ ಆಗುವಾಗ ನಮಗೇನ್ ಕೇಳೋಣ ಅಂದ್ರೆ ಟೋಟಲ್ ಏನ್ ಲೈನ್ ಐತೆ ನೋಡಿ ಸೆಮಿ ಸರ್ಕಲ್ ಅವ್ ಏನ್ ಮಾಡ್ಬೇಕಂದ್ರೆ 13 ಹೇಳ್ದಾನಂದ್ರ 13 ಟೈಮ್ಸ್ ಏನ್ ಮಾಡೋಣ ಸೆಮಿ ಸರ್ಕಲ್ಸ್ ಬಂದಾವ. 13 ಸರಿ ಬಂದಾವ ಅಂದ್ರ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಹೇಳ್ರಿ? 13 ಸರಿ ಸೆಮಿ ಸರ್ಕಲ್ಸ್ ಗಳು ಬಂದಾವ. ಹಾಗಾದ್ರೆ ಟೋಟಲ್ ಇದರದ ಲೆಂತ್ ಚೆಕ್ ಮಾಡ್ಬೇಕು. ಟೋಟಲ್ ಲೆಂತ್ ಚೆಕ್ ಮಾಡ್ಬೇಕಂದ್ರೆ ನಾವು ಯಾವ ರೀತಿ ಸಾಲ್ವ್ ಮಾಡ್ಬೇಕಂದ್ರೆ A1 ಅಂದ್ರೆ 1ನೇ ಸೆಮಿ ಸರ್ಕಲ್ ಲೆಂತ್ ಇಷ್ಟೇ. A2 ಅಂದ್ರೆ ಏನು? 2ನೇ ಸೆಮಿ ಸರ್ಕಲ್ ಏನು ಲೆಂತ್. ಹೀತಾ? ಹಾಗಾದ್ರೆ ಲೆಂತ್ ಯಾವ ರೀತಿ ಫೈಂಡ್ ಮಾಡ್ತೀರಿ? ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಮಟ್ಟ ನಾವು ಇದ್ರದ್ದು ಲೆಂತ್ ಬೇಕಂದ್ರೆ ಸೆಮಿ ಸರ್ಕಲ್ ಲೆಂತ್ ಬೇಕಂದ್ರೆ ನಾವು ವೃತ್ತದ ಪರಿಧಿಯನ್ನು ಯೂಸ್ ಮಾಡಬೇಕು, ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಬಟ್ ಇಲ್ಲಿ ಸರ್ಕಲ್ ಇಲ್ಲ. ಯಾವ ಸರ್ಕಲ್ ಇದೆ? ಸೆಮಿ ಸರ್ಕಲ್. ಹಾಗಾದ್ರೆ ಸೆಮಿ ಸರ್ಕಲ್ ನೀವು ಸರ್ಕಂಫರೆನ್ಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಅರ್ಧ ವೃತ್ತದ ಪರಿಧಿ ಚೆಕ್ ಮಾಡ್ಬೇಕಂದ್ರೆ ಅದ್ರದ್ದು ಫಾರ್ಮುಲಾ ಏನಾಗುತ್ತೆ ಅಂದ್ರೆ A1 πr1 ಆಗುತ್ತೆ. ಗೊತ್ತಿರಲಿ, ವೃತ್ತದ ಪರಿಧಿ ಎಷ್ಟು? 2πr ವೃತ್ತದ ಪರಿಧಿ. ಬಟ್ ಇದು ವೃತ್ತ ಇಲ್ಲ, ಇದು ಯಾವ ವೃತ್ತ? ಅರ್ಧ ವೃತ್ತ. ಅರ್ಧ ವೃತ್ತ ಅಂದ್ರೆ 2πr ಅರ್ಧ ಮಾಡ್ಬೇಕು ಅಂದ್ರೆ ಡಿವೈಡೆಡ್ ಬೈ 2 ಮಾಡ್ಬೇಕು.
ಡಿವೈಡೆಡ್ ಬೈ 2 ಮಾಡಿದ್ರೆ 2 2 ಏನಾಗುತ್ತೆ ಕ್ಯಾನ್ಸಲ್ ಆಗಿ ಅರ್ಧ ವೃತ್ತದ ಪರಿಧಿ ಎಷ್ಟು ಪೈ ಆರ್. ಹಂಗಂದ್ರೆ ನಮಗೆ ಮೊದಲನೇ ಅರ್ಧ ವೃತ್ತದ ಪರಿಧಿ ಬೇಕಂದ್ರೆ ನಾವು ಫಾರ್ಮುಲಾ ಯಾವ್ದು ಯೂಸ್ ಮಾಡಬೇಕು ಪೈ R1. ಅವಾಗ ಫಾರ್ಮುಲಾ ಏನಾಗುತ್ತೆ ಪೈ ಅಂದ್ರೆ ಎಷ್ಟಪ್ಪ ಅವಾಗ ಏನು ಯೂಸ್ ಮಾಡೋಣ ಅಂದ್ರೆ 22/7 ಯೂಸ್ ಮಾಡೋಣ. R1 ವ್ಯಾಲ್ಯೂ ಗೊತ್ತೈತಿ ಎಷ್ಟು 0.5. ನಿಮ್ಗೆ ಗೊತ್ತಿರಲಿ 0.5 ಅಂದ್ರೆ ಒಂದೇ 1/2 ಅಂದ್ರೆ ಒಂದೇ. ಈ ರೀತಿ ಯಾಕೆ ಬರ್ಕೋಬೇಕು 0.5 ಅನ್ನ ಆಸ್ ಅ 1/2 ಯಾಕೆ ಬರ್ಕೊಂಡ್ರೆ ಇಲ್ಲಿ ನಾನು ಕ್ಯಾನ್ಸಲೇಷನ್ ಮಾಡೋಕೆ ಈಸಿ ಆಗುತ್ತೆ. 2 ಒಂದೇ 2 11 ಎಷ್ಟಾಗುತ್ತದೆ 11/7 ಆಗುತ್ತೆ. ಹಾಗಾದ್ರೆ ಪೈ R1 ಫಾರ್ಮುಲಾ ಯೂಸ್ ಮಾಡಿಕೊಂಡು ಮೊದಲನೇ ಸೆಮಿ ಸರ್ಕಲ್ ಲೆಂತ್ ಚೆಕ್ ಮಾಡಿದ್ವಿ ಎಷ್ಟು 11 ಡಿವೈಡೆಡ್ ಬೈ 7 11/7. ಅದೇ ರೀತಿ ನಾವೇನ್ ಮಾಡ್ಕೊಂಡ್ರೆ ಎರಡನೇ ಸೆಮಿ ಸರ್ಕಲ್ ಲೆಂತ್ ಚೆಕ್ ಮಾಡ್ಬೇಕು. ಆವಾಗ ನಮ್ಮ ಫಾರ್ಮುಲಾ ಏನಾಗುತ್ತೆ ಪೈ ಆಟೋ ಅಲ್ಲ ಪೈ ಆಟೋದೊಳಗೆ ಪೈ ವ್ಯಾಲ್ಯೂ ಎಷ್ಟು ಹೇಳಿ 22 ಡಿವೈಡೆಡ್ ಬೈ 7. R2 ವ್ಯಾಲ್ಯೂ ಕೊಟ್ಟಾನ ಎಷ್ಟು 1. ಹಂಗಂದ್ರೆ 22/7 ಇಂಟು 1 ಎಷ್ಟಾಗುತ್ತೆ 22 ಡಿವೈಡೆಡ್ ಬೈ 7. ಅಂದ್ರೆ ಮೊದಲನೇ ಅರ್ಧ ವೃತ್ತದ ಉದ್ದ 11/7, ಎರಡನೇ ಅರ್ಧ ವೃತ್ತದ ಉದ್ದ ಎಷ್ಟು 22/7, 11/7, 22/7. ಹಂಗೆ ಏನಾಗುತ್ತೆ ವ್ಯಾಲ್ಯೂಸ್ ಸಿಗ್ತಾ ಹೋಗ್ತಾ 33/7, 44/7. ಇಲ್ಲ ನಿಮ್ಗೆ ಡೌಟ್ ಇತ್ತಂದ್ರೆ ನೀವು A3 ಒಂದು ಸಾಲ್ವ್ ಮಾಡ್ರಿ. A3 is equal to pi R3 ನ A3 is equal to pi ವ್ಯಾಲ್ಯೂ ಎಷ್ಟು 22/7. R3 ವ್ಯಾಲ್ಯೂ ಕೊಟ್ಟಾನ ನೋಡ್ರಿ ಥರ್ಡ್ ಸೆಮಿ ಸರ್ಕಲ್ R1 R2 R3 ವ್ಯಾಲ್ಯೂ ಕೊಟ್ಟಾನ ಎಷ್ಟು 1.5. ನೋಡ್ರಿ 1.5 ಅಂದ್ರೆ 1.5 ಅಂದಂಗ 1.5 ಅಂದ್ರೆ ಎಷ್ಟು ಬೈ 2 3/2. ನಿಮ್ಗೆ ಅದು ಸ್ವಲ್ಪ ಕಾಮನ್ ವ್ಯಾಲ್ಯೂಸ್ ಗೊತ್ತಿರಬೇಕು ಡೆಸಿಮಲ್ಸ್ ಟು ಫ್ರಾಕ್ಷನ್. 1.5 ಅಂದ್ರೆ 3/2. ಹಾಗಾದ್ರೆ R3 ವ್ಯಾಲ್ಯೂ 3/2 ಯೂಸ್ ಮಾಡಿದ್ರೆ 2 11 11 ಎಷ್ಟು 33/7. ಹಾಗಂದ್ರೆ ಥರ್ಡ್ ಟರ್ಮ್ ದಟ್ ಇಸ್ 33/7. ಒಂದು ಪ್ಯಾಟರ್ನ್ ಫಾಲೋ ಮಾಡುತ್ತೆ 11/7, 22/7, 33/7. ಹಂಗೆ ಎಷ್ಟು ವೃತ್ತಗಳು 13 ವೃತ್ತಗಳು. ಎಷ್ಟು ವೃತ್ತಗಳಪ್ಪ 13 ವೃತ್ತಗಳು. ಈ 13 ವೃತ್ತಗಳ ಏನ್ ಉದ್ದ ಇಟ್ಕೊಂಡು ಇದನ್ನ ಸಮ್ ಮಾಡ್ಬೇಕಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು SN ಫಾರ್ಮುಲಾ ಯೂಸ್ ಮಾಡ್ಬೇಕಂದ್ರೆ ನಿಮ್ಗೆ ಬಿಫೋರ್ ಏನ್ ಗೊತ್ತಿರ್ಬೇಕಂದ್ರೆ n ವ್ಯಾಲ್ಯೂ ಗೊತ್ತಾಗುತ್ತೆ 13 ಟರ್ಮ್ಸ್ ಅಂತ ಹೇಳಿ. ನಿಮ್ಗೆ A ವ್ಯಾಲ್ಯೂ ಒಂದು ಗೊತ್ತಿರಬೇಕು ಅಂಡ್ D ವ್ಯಾಲ್ಯೂ ಒಂದು ಗೊತ್ತಿರಬೇಕು. ಇವರು ಫೈಂಡ್ ಔಟ್ ಮಾಡಿ ನಾವು ಈ SN ಫಾರ್ಮುಲಾ ಬರ್ಕೊಂಡು. ಬಟ್ ಇದು ಯೂಸ್ ಇಲ್ಲ. ಇದು ಜಸ್ಟ್ ನಿಮ್ಗೆ ಡೈರೆಕ್ಟ್ ಏನ್ ಮಾಡ್ಬೇಕಂದ್ರೆ ಈ ಅರಿಥಮೆಟಿಕ್ ಪ್ರೋಗ್ರೆಷನ್ AP ಬರ್ಕೊಂಡು ಆಮೇಲೆ NAD ಬರ್ಕೊಂಡು SN ಫಾರ್ಮುಲಾ ಕೆ ಮಾಡಬೇಕು ಸಾಲ್ವ್ ಮಾಡಿ. ನೋಡಿ ನಂಬರ್ ಆಫ್ ಟರ್ಮ್ಸ್ 13 ಅಂಡ್ ಫಸ್ಟ್ ಟರ್ಮ್ ಎಷ್ಟು 11/7 ಮೊದಲ ಪದ. D ಫೈಂಡ್ ಔಟ್ ಮಾಡಬೇಕು. D is equal to A2 minus A1. D is equal to A2 ವ್ಯಾಲ್ಯೂ ಎಷ್ಟು 22/7 minus A1 ಅಂದ್ರೆ ಎಷ್ಟು 11/7. ಎಷ್ಟಾಗುತ್ತೆ ಅದು ಡಿನಾಮಿನೇಟರ್ ಸೇಮ್ ಅದಾವ 7 ಒಂದೇ ಬರಿ 2 7 ಬದಲು 1 7 22 ರ 11 ಕಳಿ ಎಷ್ಟು 11. D ವ್ಯಾಲ್ಯೂ ಎಷ್ಟು 11/7. ನೀವು A3 minus A2 ಮಾಡಿದ್ರೆ ಅಷ್ಟಾಗುತ್ತೆ 33 ರ 22 ಕಳಿ ಅಗೇನ್ 11/7 ಬರುತ್ತೆ. ಅರ್ಥ ಆಗುತ್ತಾ n ವ್ಯಾಲ್ಯೂ ಸಿಕ್ತು A ವ್ಯಾಲ್ಯೂ ಸಿಕ್ತು D ವ್ಯಾಲ್ಯೂ ಸಿಕ್ತು. ನೀವು ಸಮ್ ಆಫ್ 13 ಟರ್ಮ್ಸ್ ಅನ್ನು ಕಂಡುಹಿಡಿಯಬೇಕು. ಸಮ್ ಆಫ್ 13 ಟರ್ಮ್ಸ್ ಅಂದ್ರೆ SN ಫಾರ್ಮುಲಾ ಆಗ್ತಾನೆ. SN is equal to n/2 n/2 2A plus n minus 1 into D. A plus n ಫಾರ್ಮುಲಾ ಹಾಕಕ್ಕೆ ಬರಂಗಿಲ್ಲ ಯಾಕಂದ್ರೆ ನಂಗೆ nth ಟರ್ಮ್ ಗೊತ್ತಿಲ್ಲ 13ನೇ ಪದ ಗೊತ್ತಿಲ್ಲ. ಅದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀನಿ. S13 is equal to 13 divided by 2 into A ವ್ಯಾಲ್ಯೂ ಎಷ್ಟಪ್ಪ 11/7 plus 13 minus 1 D ವ್ಯಾಲ್ಯೂ ಎಷ್ಟು ಅಗೇನ್ 11/7. ನೋಡ್ರ SN is equal to n/2 to A plus n minus 1 into D. Next S13 is equal to 13 divided by 2 ಬ್ರಾಕೆಟ್ ಒಳಗೆ ಸಾಲ್ವ್ ಮಾಡಿ. ಫಸ್ಟ್ 11 ಎಷ್ಟು 11 22/7. 13 ಒಳಗೆ 1 ಕಳೆದ್ರೆ ಎಷ್ಟು 12. 12 into 11 ಮಾಡಿದ್ರೆ ಎಷ್ಟಾಗುತ್ತೆ ಅಂದ್ರೆ 132. ನೋಡ್ರಿ 13 ಒಳಗೆ 1 ಕಳೆದ್ರೆ 12 11 132 ಕೆಳಗೆ ಎಷ್ಟು 7. ಅರ್ಥ ಆಗುತ್ತಲ್ಲ ಭಾಳ ಈಸಿ. ನೆಕ್ಸ್ಟ್ ಏನ್ ಮಾಡೋಣಪ್ಪ S13 is equal to ಇಲ್ಲೇ 13/2 ಗೆ 13/2 ನೇ ಈ ರೀತಿ ಫ್ರಾಕ್ಷನ್ಸ್ ಗಳನ್ನು ಆಡ್ ಮಾಡುವಾಗ ಅದು ಡಿನಾಮಿನೇಟರ್ ಸೇಮ್ ಇದ್ದಾಗ ಒಂದೇ ಬರ್ತಿರಲ್ಲ 2 7 ಬದಲಿ 1 7 ಡಿನಾಮಿನೇಟರ್ LCM ತೆಗೆಯುವಂತ ಅವಶ್ಯಕತೆ ಇಲ್ಲ. 2 7 ಬದಲಿ 1 7 ಬದಲಿ 132 ಪ್ಲಸ್ 22 ಎಷ್ಟಾಗುತ್ತೆ 150. ಕ್ಯಾನ್ಸಲೇಷನ್ ಆಗುತ್ತೆ ನೋಡು 7 1 7 7 2 ಎಷ್ಟು 14. ಎಷ್ಟು 1 7 2 ಎಷ್ಟು 14.
ಕ್ಯಾನ್ಸಲ್ ಆಗುತ್ತೆ. 7 22 154 154 ಹೆಂಗ್ ಬಂತು? 132 ಪ್ಲಸ್ 22 ಎಷ್ಟು? 150. ನೆಕ್ಸ್ಟ್ 7 ಒಂದೇ 7 7 22 154 2 ಒಂದೇ 2 11 22 ಆಯ್ತು. ನೆಕ್ಸ್ಟ್ S13 is equal to 13 into 11 ಎಷ್ಟಪ್ಪ? 143 ಮುಂದೆ ಸೆಂಟಿಮೀಟರ್ ಯೂನಿಟ್. ಚೆಕ್ ಮಾಡಿ ಆನ್ಸರ್. 19th ಕ್ವಶನ್ ನೋಡ್ರಿ, 19ನೇ ಪ್ರಶ್ನೆ. ಇಲ್ಲೇನಾಯ್ತಂದ್ರ ಮರದ ದಿಮ್ಮಿಗಳನ್ನು ಹೊಂದಿಸುವಂತ ಬಗ್ಗೆ ಅರ್ಥ ಆಗುತ್ತೆ. ಈ ಮರದ ದಿಮ್ಮಿಗಳು ಎಷ್ಟು ಅಂದ್ರೆ ಟೋಟಲ್ 200 ಅದಾವೆ. ಅರ್ಥ ಆಗುತ್ತಲ್ಲ? 200 ಅದಾವೆ. ಹಂಗಂದ್ರೆ 200 ಅದಾವ ಅಂದ್ರೆ ಇದ್ರ ಅರ್ಥ ಏನು? SN ಅಂದ್ರೆ ಎಷ್ಟು? 200. ಅರ್ಥ ಆಗುತ್ತಾ? ಈಗ ಫಸ್ಟ್ ಲೈನ್ ಒಳಗೆ ಏನಂದ್ರೆ 20 ಏನ್ ಮಾಡೋದಂದ್ರೆ ಉಡನ್ ಏನದಾವ ಮರದ ದಿಮ್ಮಿಗಳು ಅವನೇನ್ ಮಾಡಿದ್ರೆ 20 ಇಟ್ಟ. ಹಂಗಂದ್ರೆ ಫಸ್ಟ್ 20 ಇಟ್ಟ ಅಂದ್ರೆ ಎರಡನೇ ಎಷ್ಟು ಇಟ್ಟಾನ? 19 ಮತ್ತೆ 18. ಹಂಗಂದ್ರೆ ನಾವೇನ್ ಮಾಡ್ಬೇಕಂದ್ರೆ A1 ಬರ್ಕೋಬೇಕು, A2 ಬರ್ಕೋಬೇಕು, A3 ಬರ್ಕೋಬೇಕು. A1 ಅಂದ್ರೆ ಎಷ್ಟಪ್ಪ? 20. A2 ಅಂದ್ರೆ ಎಷ್ಟಪ್ಪ? 19. A3 ಅಂದ್ರೆ ಎಷ್ಟು? 18. ಹಿಂಗ ಮರದ ದಿಮ್ಮಿಗಳನ್ನು ಹೊಂದಿಸುತ್ತೇವೆ. ಬಟ್ ಅವು ಎಷ್ಟು ಸಾಲ ಆಗ್ಯಾವ ಅನ್ನೋದು ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ. ಆ ಎಷ್ಟು ಸಾಲ ಆಗ್ಯಾವ ಅನ್ನೋದ ಕಂಡುಹಿಡಿಬೇಕು. ಎಷ್ಟು ಸಾಲ ಆಗ್ಯಾವ ಅಂತ ನೋಡು. 200 ದಿಮ್ಮಿಗಳನ್ನು ಹೊಂದಿಸ್ಬೇಕಂದ್ರೆ ಎಷ್ಟು ಸಾಲ ಆಗ್ತಾವ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಅದನ್ನ ಎಲ್ಲಿ ಕಂಡುಹಿಡಿಬೇಕು? ಎಲ್ಲಿ ಕ್ವಶನ್ n is equal to ಕ್ವಶನ್ ಮಾರ್ಕ್ ಇದ್ದಾಗ ನಮಗ ಏನೇನು ಕೊಟ್ಟಾರಂದ್ರೆ ಗಿವನ್ ವ್ಯಾಲ್ಯೂಸ್ ಏನಿದೆ ಎಸ್ ಎನ್ ಬರುತ್ತೆ. ಅಂಡ್ ಆಲ್ಸೋ ಎ ವ್ಯಾಲ್ಯೂ ಬರುತ್ತೆ. ನಮಗೆ ಮೊದಲ ಪದ ಎಷ್ಟು? 20. ಡಿ ವ್ಯಾಲ್ಯೂ ಬರುತ್ತೆ. ಕಾಮನ್ ಡಿಫರೆನ್ಸ್ 19 20 ಯಾವನ್ನ -1. ಡಿ ವ್ಯಾಲ್ಯೂ ಬರುತ್ತೆ, ಎ ವ್ಯಾಲ್ಯೂ ಬರುತ್ತೆ, ಇವನ್ ಎಸ್ ಎನ್ ವ್ಯಾಲ್ಯೂ ಬರುತ್ತೆ. ಅಂಡ್ ಜಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಎನ್ ವ್ಯಾಲ್ಯೂ ಫೈಂಡ್ ಔಟ್. ಫಾರ್ಮುಲಾ ಯಾರು ಯೂಸ್ ಮಾಡಬೇಕು? ಎಸ್ ಎನ್ ಇಸ್ ಈಕ್ವಲ್ ಟು n/2 2a plus n minus 1 into d ಫಾರ್ಮುಲಾ ಯೂಸ್ ಮಾಡ್ರಿ. ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಸಿಗುತ್ತೆ. ಅದನ್ನ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ನಾವೇನ್ ಮಾಡ್ಬೇಕಂದ್ರೆ n ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಯಾರು ಯೂಸ್ ಮಾಡೋದಪ್ಪ? ನಾನು SN is equal to n/2 2a plus n minus 1 into d. ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಇದರೊಳಗೆ ಏನಾಗುತ್ತೆ ಅಂದ್ರೆ SN ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಎಷ್ಟು? 200 is equal to n ಗೊತ್ತಿಲ್ಲ. n/2 2 into a ವ್ಯಾಲ್ಯೂ ಗೊತ್ತಿಲ್ಲ 20 2 into 20 plus n minus 1 d ವ್ಯಾಲ್ಯೂ ಗೊತ್ತಿಲ್ಲಪ್ಪ ಯಾವನು? -1. d ವ್ಯಾಲ್ಯೂ ಯಾವನ? -1. ನೆಕ್ಸ್ಟ್ 200 is equal to n/2 27 ಎಷ್ಟು? 40 ಪ್ಲಸ್ -1 ನಲ್ಲಿ ಮಲ್ಟಿಪ್ಲೈ ಮಾಡ್ರಿ ಏನಾಗುತ್ತೆ ಅಂದ್ರೆ -1 into n that is -n -1 into -1 ಯಾವ? +1. ಕೇಳ್ರಿ 200 ಗೆ 200 n/2 27 40 -1 into plus n minus n ಯಾಕೆ ಪ್ಲಸ್ ಮೈನಸ್ n ಒಂದೇ n ಮೈನಸ್ ಪ್ಲಸ್ 1 1 1 ಪ್ಲಸ್ n ಮೈನಸ್ n ಆಗುತ್ತೆ -1 ಪ್ಲಸ್ 1 ಆಗುತ್ತೆ. ನೆಕ್ಸ್ಟ್ ಏನು ಮಾಡಪ್ಪ? ಈಗ ಇದು ಈ ಕಡೆ ಕಳಿಸ್ಬಿಡು. 200 into 2 ಎಷ್ಟು ಆಗುತ್ತೆ? 400 ಆಗಲ್ಲ? is equal to n 40 plus 1 minus n ಕೇಳ್ರ 2 into 200 400 is equal to n ಅಷ್ಟೇ ಉಳಿತು. 40ಕ್ಕೆ 1 ಕೂಡಿಸಿದ್ರೆ 41 minus n ಮತ್ತೆ n ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗ್ತದೆ 400 is equal to 41 into n 41 n ಪ್ಲಸ್ ಮೈನಸ್ n into n ಸ್ಕ್ವೇರ್. ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಗೆ ಇನ್ನೂ ಒಂದು ಸ್ಟೆಪ್ ಐತೆ ಅಷ್ಟೇ. ಏನಪ್ಪ? ಇವನ್ನೆಲ್ಲ ಈ ಕಡೆ ತಗೊಂಡು ಅವಾಗ ಏನಾಗುತ್ತೆ? -n² ಈ ಕಡೆ ಬಂದಿನ ಪ್ಲಸ್ n² ಪ್ಲಸ್ 41n ಏನಾಗುತ್ತೆ? -41n ಪ್ಲಸ್ 400 is equal to 0. ಒಂದು ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಕ್ಕಿದೆ. ಇದರೊಳಗೆ ನಿಮ್ಗೆ ಎದ್ರ ವ್ಯಾಲ್ಯೂ ಗೊತ್ತಿರಬೇಕು? a ವ್ಯಾಲ್ಯೂ, b ವ್ಯಾಲ್ಯೂ, c ವ್ಯಾಲ್ಯೂ. ಹೇಳಿ a ವ್ಯಾಲ್ಯೂ ಎಷ್ಟು? n² ಅಂದ್ರೆ ಕೋಎಫಿಷಿಯಂಟ್ ಎಷ್ಟು? 1. b ವ್ಯಾಲ್ಯೂ -41, c ವ್ಯಾಲ್ಯೂ 400. ಈ ರೀತಿ ಕ್ರಾಸ್ ಮಾಡ್ತಾರೆ. ಮೇಲ್ಗಡೆ ac ಕೆಳಗೆ b. a into c ಎಷ್ಟಾಗುತ್ತೆ? -400 ಒಂದೇ 400 ಕೆಳಗೆ 41. ಯಾವ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ 400 ಗುಣಿಸಿದ್ರೆ ಕಳೆದ್ರೆ 41 ಅಂತ ಕೇಳೋಣ. ಇದ್ರಾಗ ಏನಾಗುತ್ತೆ ಅಂದ್ರೆ 16 into 25 16 25 400 16 25 -41 ಇತ್ತಲ್ಲ. ಇದು ಮೈನಸ್ ಇದಕ್ಕೆ ಮಾಡಿದ್ರೆ ಇದನ್ನು ಮೈನಸ್ ಮಾಡ್ತೀನಿ, ಇದು ಮೈನಸ್ ಮಾಡ್ತೀನಿ. ಅವಾಗ ಏನಾಗ್ತದೆ? ಮೈನಸ್ ಪ್ಲಸ್ 16 400 ಮೈನಸ್ ಪ್ಲಸ್
25 16 41 ದೊಡ್ಡ ಅಂಕಿ 25 ಅದರ ಚಿಹ್ನೆ ಮೈನಸ್. ಈ ರೀತಿ ಸಂಖ್ಯೆ ತಗೋಬೇಕು. ಒಂದ್ ವೇಳೆ ನಿಮ್ಗೆ ಸಂಖ್ಯೆ ತಗೊಳಕ್ ಬರಲಿಲ್ಲ ಅಂದ್ರೆ ನೀವು ಫಾರ್ಮುಲಾ ಮೆಥಡ್ ಅನ್ನ ಯೂಸ್ ಮಾಡಬಹುದು. ಫಾರ್ಮುಲಾ ಮೆಥಡ್ ನ ಮುಂಚೆ ಹೇಳಿ ನಿಮ್ಗೆ ಅದು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಫಾರ್ಮುಲಾ ಮೆಥಡ್ ಇಂದ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಅನ್ನು ಸಾಲ್ವ್ ಮಾಡಬಹುದು. ಈಗ ನಾ ಯಾವ ರೀತಿ ಸಾಲ್ವ್ ಮಾಡ್ತೇನೆ ನೋಡ್ರಿ. n ಸ್ಕ್ವೇರ್ ಮೈನಸ್ 41n ಪ್ಲಸ್ 400 is equal to 0. ಇಷ್ಟೇ ಅಲ್ಲಿ n ಸ್ಕ್ವೇರ್ ಮೈನಸ್ 41n ಅನ್ನ ಯಾವ ರೀತಿ ಸ್ಪ್ಲಿಟ್ ಮಾಡ್ರಿ. ಮೈನಸ್ 16n ಮೈನಸ್ 25n ನೋಡಿ ಮೈನಸ್ 16 ಮೈನಸ್ 25 ಮೈನಸ್ 16 ಮೈನಸ್ 25n ಪ್ಲಸ್ 100 400 is equal to 0. ಇದೊಂದು ಪಾರ್ಟ್. ಮೊದಲನೇ ಪಾರ್ಟ್ ಒಳಗೆ ಏನು ಕಾಮ ತೆಗಿಬೇಕು n. ಅವಾಗ ಏನಾಗ್ತದೆ n ಮೈನಸ್ 16 ಯಾಕಂದ್ರೆ n ಇಂಟು n ಸ್ಕ್ವೇರ್ n ಇಂಟು 16 16n 25 and 400 ಒಳಗೆ ಮೈನಸ್ 25 ಕಾಮನ್ ತೆಗೆದ್ರೆ ಇಲ್ಲಿ n ಉಳಿದೈತಿ. ಪ್ಲಸ್ ಒಳಗೆ ಮೈನಸ್ ತೆಗೆದ್ರೆ ಮೈನಸ್ ಯಾಕಂದ್ರೆ ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್. ಇರ್ತದೆ ಎಷ್ಟು 400 ಇರ್ತದೆ 16 ಎಷ್ಟು 400 n ಮೈನಸ್ 16 ಕಾಮನ್ ತಂದ್ಬಿಟ್ಟು n ಮೈನಸ್ 25 ಆಗುತ್ತೆ. n ಅನ್ನ 0 ಜನ ಸಪರೇಟ್ ಮಾಡಿದ್ರೆ n is equal to 16 n is equal to 25. 16 ಸಾಲ ಇರ್ಬೋದು ಅಥವಾ 25 ಸಾಲ. ಈ ರೀತಿ ನೀವು ಕ್ವಶನ್ ಅನ್ನು ಏನು ಮಾಡಬೇಕು ಸಾಲ್ವ್ ಮಾಡಿ ನೋಡ್ರಿ. 16 ಸಾಲ ಅದಾವ ಅಥವಾ 25 ಸಾಲ ಅದಾವ. ಈ ಕೊನೆಯ 16ನೇ ಸಾಲಿನಲ್ಲಿ ಅಥವಾ 25ನೇ ಸಾಲಿನಲ್ಲಿ ಎಷ್ಟು ಮರದ ದಿಮ್ಮಿಗಳು ಅಂತ ಕಂಡುಹಿಡಿ. ಅಂದ್ರೆ ಇದರ ಅರ್ಥ ಏನು, ಇನ್ನೊಂದು ಲಾಸ್ಟ್ A16 ಕಂಡುಹಿಡಿಬೇಕು ಮತ್ತೆ ಇನ್ನೊಂದು A25 ಕಂಡುಹಿಡಿ. ಅಂದ್ರೆ ಕೊನೆಯ ಸಾಲ 16ನೇ ಸಾಲ ಲಾಸ್ಟ್ ಇದೆ ಅಥವಾ ಕೊನೆಯ ಸಾಲ 25ನೇ ಸಾಲ ಅಲ್ಲಿ ಎಷ್ಟು ಮರದ ದಿಮ್ಮಿಗಳು ಅದಾವ ಕಂಡುಹಿಡಿ. ಹಾಗಾದ್ರೆ A16 ಫಾರ್ಮುಲಾ ಏನು, a plus 15d. A25 ಅಂದ್ರೆ ಎಷ್ಟು, a plus 24d. ಎರಡು ಚೆಕ್ ಮಾಡಿ. ಅವಾಗ A16 ಎಷ್ಟಾಗುತ್ತೆ, A16 is equal to a ವ್ಯಾಲ್ಯೂ ಎಷ್ಟು 20 ನ 20 plus 15 into d ವ್ಯಾಲ್ಯೂ ಎಷ್ಟು -1. ಅವಾಗ A16 is equal to 20 ಪ್ಲಸ್ ಮೈನಸ್ ಮೈನಸ್ 15 ಅಲ್ಲಿ 15 20 ರಾಗ 15 ಕಳೆಯಿರಿ 5. ಹಂಗಾದ್ರೆ ಕೊನೆಯ ಸಾಲಿನಲ್ಲಿ 5 ಮರದ ದಿಮ್ಮಿಗಳು. ಅರ್ಥ ಆಗುತ್ತಲ್ಲ, ಇದನ್ನ ಚೆಕ್ ಮಾಡಿ. A25 is equal to a value 20 plus 24 d value -1. A25 is equal to 20 plus minus 24 ಅಲ್ಲಿ 24. A25 is equal to 20 ರಾಗ 24 -4. ನೋಡ್ರಿ ಕೊನೆಯ ಸಾಲಿನಲ್ಲಿ ಯಾವತ್ತೂ ನಾವು -4 ದಿಮ್ಮಿಗಳು ನೀಡಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಈ ಆನ್ಸರ್ ತಪ್ಪಾಗುತ್ತೆ. ಈ ಆನ್ಸರ್ ತಪ್ಪಾಗಿರೋದ್ರಿಂದ ಈ n ವ್ಯಾಲ್ಯೂನು ತಪ್ಪಿದೆ. ಯಾವುದು n is equal to 25 ತಪ್ಪು. ಬಟ್ ಯಾವುದು ಕರೆಕ್ಟ್ ಅಪ್ಪ, n is equal to 16 ಅನ್ನೋದು ಕರೆಕ್ಟ್ ಆನ್ಸರ್. ಯಾಕಂದ್ರೆ ಇಲ್ಲಿ ಲಾಸ್ಟ್ ಸಾಲ ಒಳಗೆ 5 ದಿಮ್ಮಿ ಅದು, ಇದು ಪಾಸಿಬಲ್ ಐತಿ, ಇದು ಇಂಪಾಸಿಬಲ್. ಅದಕ್ಕೆ ಇದು 25 ಅನ್ನೋದು ತಪ್ಪು ಆನ್ಸರ್, 16 ಅನ್ನೋದು ರೈಟ್ ಆನ್ಸರ್. ಅರ್ಥ ಆಗುತ್ತೆ? 20ನೇ ಕ್ವಶನ್ ಏನಾಗುತ್ತೆ ನೋಡ್ರಿ. 20ನೇ ಕ್ವಶನ್ ಒಳಗೆ ಏನೈತೆ ಅಂದ್ರಪ್ಪ, ಒಂದು ಹುಡುಗಿ ಮಾಡೋದಕ್ಕಂದ್ರ ಒಂದು ಲೈನ್ ಮ್ಯಾಗಿರುವಂತ ಪೊಟ್ಯಾಟೋಸ್ಗಳನ್ನ ಏನ್ ಮಾಡ್ತಾಳೆ ಅಂದ್ರೆ ಕಲೆಕ್ಟ್ ಮಾಡ್ತಾಳೆ. ಅಂದ್ರೆ ಆ ಸಾಲಿನಲ್ಲಿರುವಂತ ಎಲ್ಲಾ ಆಲೂಗಡ್ಡೆಗಳನ್ನ ಅಕ್ಕಿ ತೊಗೊಂಡ್ಬಂದು ಈ ಬಾಕ್ಸ್ ಒಳಗೆ ಮಾಡೋದು, ಬುಟ್ಟಿ ಒಳಗೆ ಹಾಕಿ. ಈಗ ಏನಾಗೈತೆ ಅಂದ್ರ ಮೊದಲನೇ ಪೊಟ್ಯಾಟೋ ಏನ್ ಮಾಡೋದಂದ್ರ 5 ಮೀಟರ್ ದೂರ ಇರ್ತಾರೆ. ಎರಡನೇ ಪೊಟ್ಯಾಟೋ ಮತ್ತೆ ಇದರಿಂದ ಇಲ್ಲೆಷ್ಟು 3 ಮೀಟರ್, ಮತ್ತೆ ಪ್ರತಿಯೊಂದು ಏನಂದ್ರೆ ಇಕ್ವಿ ಡಿಸ್ಟೆನ್ಸ್ 3 ಮೀಟರ್ ದೂರದೊಳಗೆ ಮಾಡೋದು ಒಂದೊಂದು ಪೊಟ್ಯಾಟೋನ ಇಟ್ಟಾರೆ. ಈಗ ಏನ್ ಮಾಡ್ಬೇಕಂದ್ರ ಅದು ಗೇಮ್ ಯಾವ ರೀತಿ ರೂಲ್ಸ್ ಯಾವ ರೀತಿ ಅಂದ್ರೆ ಗೇಮ್ ಒಳಗೆ ಫಸ್ಟ್ ಓಡಬೇಕಾ 5 ಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಒಂದ ಪೊಟ್ಯಾಟೋ ತಗೊಂಡು ವಾಪಸ್ ಇದ್ರಾಗ ಹಾಕಬೇಕು. ಮತ್ತೆ ಸ್ಟ್ರೇಟ್ ಓಡಬೇಕು, ಮತ್ತೆ ಓಡಿ ಮತ್ತೆ ಎರಡನೇ ಪೊಟ್ಯಾಟೋ ತಗೊಂಡು ಹಿಂಗೆ ಹಾಕಬೇಕು. ಯಾರು ಜಲ್ದಿ ಅಷ್ಟು ಪೊಟ್ಯಾಟೋಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ ಅವ್ರು ವಿನ್ ಅಂತ ಹೇಳಿ ಒಂದು ಗೇಮ್ ಇದೆ. ಈಗ ಒಂದಿಷ್ಟು ಮಂದಿ ತಲೆ ಓಡಿಸಿ ಏನ್ ಮಾಡ್ತಾರ, ಬಗ್ಸಿ ಹಿಡ್ಕೊಂಡು ಅಷ್ಟು ಪೊಟ್ಯಾಟೋಗಳನ್ನ ಆರಿಸ್ಕೊಂಡು ಬಂದು ಚೆಲ್ಲಿ ಬಿಡ್ತಾರೆ. ಆ ರೀತಿ ಮಾಡಂಗಿಲ್ಲ, ಒಂದೊಂದ ಏನ್ ಮಾಡ್ಬೇಕು ಪೊಟ್ಯಾಟೋಸ್ಗಳನ್ನ ತೊಂಬರ್ಬೇಕು. ಹಾಗಾದ್ರೆ ಅಷ್ಟು ಪೊಟ್ಯಾಟೋಸ್ಗಳನ್ನ ಹಾಕಿ ಬಾಕ್ಸ್ ಒಳಗೆ ಹಾಕ್ಬೇಕಂದ್ರೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಯಾಳ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ A1 ಅಂದ್ರೆ ಏನು, ಫಸ್ಟ್ ಪೊಟ್ಯಾಟೋನ ತರಾಕ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ. A2 ಅಂದ್ರೆ ಏನು, ಎರಡನೇ ಪೊಟ್ಯಾಟೋನ ತರಾಕ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರು. ಅದೇ ರೀತಿ ಇವಾಗ ಟೋಟಲ್ ಎಷ್ಟು ಪೊಟ್ಯಾಟೋಸ್ಗಳನ್ನ ಇಟ್ಟಾರ ನೋಡ್ರಿ. ಕ್ವಶನ್ ಒಳಗೆ ಏನಂತಂದ್ರೆ ಟೋಟಲ್ ಎಷ್ಟು ಪೊಟ್ಯಾಟೋ ಇದೆ ನೋಡ್ರಿ ಕ್ವಶನ್ ಆಗಿ. ಹಾಗಾದ್ರೆ 10 ಪೊಟ್ಯಾಟೋಸ್ಗಳನ್ನ 10 ಆಲೂಗಡ್ಡೆನ ತರಬೇಕು. ಹಾಗಾದ್ರೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾರೆ ಅದನ್ನ ಚೆಕ್ ಮಾಡಿ. ಹಾಗಾದ್ರೆ ಹೇಳ್ರಿ A1 ಅಂದ್ರೆ ಮೊದಲನೇ ಆಲೂಗಡ್ಡೆನ ತರಾಕ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರು, 5 ಅಲ್ಲ, ಹೋಗಾಕ 5 ಬರಾಕ 5. ಹಿಂಗ ಹೋಗಿ ಅಲ್ಲಿ ನಿಂತು ನಡೆಯಂಗಿಲ್ಲ, ಹೋಗಿ ವಾಪಸ್ ಬರ್ತಾಳೆ. ಹಾಗಾದ್ರೆ ಎಷ್ಟು 10. ಎರಡನೇ ಪೊಟ್ಯಾಟೋ ತರಬೇಕಂದ್ರೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾಳೆ ನೋಡ್ರಿ. ಟೋಟಲ್ 8, ಹೋಗುತ್ತೆ 8, ಬರುತ್ತೆ 8, 8 8 ಎಷ್ಟು 14.
ಮೂರನೇ ಪೊಟ್ಯಾಟೊ ತರ ನೋಡ್ರಿ 5 + 3 8 8 3 11 ಅಲ್ಲ 8 3 11 ಅಂದ್ರೆ ಹೋಗುತ್ತೆ 11 ಬರುತ್ತೆ 11 ಥರ್ಡ್ ಪೊಟ್ಯಾಟೋನ ತರಾಕ 22 ಮೀಟರ್ ಟ್ರಾವೆಲ್ ಮಾಡ್ತಾರೆ. ಹಂಗ ಅಷ್ಟು ಪೊಟ್ಯಾಟೋಸ್ಗಳನ್ನ ಟೋಟಲ್ 10 ಪೊಟ್ಯಾಟೋಸ್ಗಳನ್ನ ತರಾಕ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾರೆ ಅಂತ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಯಾವ ರೀತಿ ನಮ್ಗೆ ಎ ಗೊತ್ತಿರಬೇಕು, ಡಿ ಗೊತ್ತಿರಬೇಕು. ಎ ವ್ಯಾಲ್ಯೂ ಎಷ್ಟು 10, ಡಿ ವ್ಯಾಲ್ಯೂ ಕಾಮನ್ ಡಿಫರೆನ್ಸ್ ಎಷ್ಟು ಬರೋದು 16 10 ಕಳಿ 6 ಕಾಮನ್ ಡಿಫರೆನ್ಸ್ 6 ಅಂಡ್ ಟೋಟಲ್ ನಂಬರ್ ಆಫ್ ಪೊಟ್ಯಾಟೋಸ್ 10. ಹಾಗಾದ್ರೆ n ಅಂದ್ರೆ ಎಷ್ಟು 10. ನೀವೇನು ಫೈಂಡ್ ಔಟ್ ಮಾಡಬೇಕು ಎಸ್ ಎನ್ ಟೋಟಲ್ ಡಿಸ್ಟೆನ್ಸ್ ದಟ್ ಇಸ್ ಎಸ್ ಎನ್. ಎಸ್ ಎನ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ ಫಾರ್ಮುಲಾ ಏನು ಎಸ್ ಎನ್ ಇಸ್ ಈಕ್ವಲ್ ಟು n/2 2a plus n minus 1 into d. a plus a ಎದಕ್ಕೆ ಯೂಸ್ ಮಾಡಲ್ಲ ಅಂದ್ರೆ ನನಗೆ a ವ್ಯಾಲ್ಯೂ ಗೊತ್ತಿಲ್ಲ. ಆದ್ರೆ 10ನೇ ಪೊಟ್ಯಾಟೊ 10ನೇ ಆಲೂಗಡ್ಡೆನ ತರಾಕ ಎಷ್ಟು ಓಡ್ತಾಳ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನನಗೆ ಏನು ಗೊತ್ತಿಲ್ಲ. ಅದಕ್ಕೆ n/2 2a plus n minus 1 into d ಫಾರ್ಮುಲಾ ಹಾಕ್ತೀನಿ. ಅವಾಗ ಏನಾಗುತ್ತೆ ನೋಡ್ರಿ s 10 is equal to 10/2 2a. a ವ್ಯಾಲ್ಯೂ ಎಷ್ಟು 10 ಅಲ್ಲ, a ವ್ಯಾಲ್ಯೂ 10 ಅಂದ್ರೆ 2 into 10 plus 10 minus 1 d ವ್ಯಾಲ್ಯೂ ಎಷ್ಟು ಬಾ 6 ಅಲ್ಲ ನೋಡ್ರಿ a 10 d 6 ಹಾಗಾದ್ರೆ d ವ್ಯಾಲ್ಯೂ 6. Sn is equal to n/2 2a plus n minus 1 into d. 2 ಒಂದೇ 2 ಐದೇ. Sn is equal to 5 ಬ್ರಾಕೆಟ್ ಸ್ಟಾರ್ಟ್ 2 ಹತ್ತಲೇ ಎಷ್ಟು 20 ಪ್ಲಸ್ 10ರಲ್ಲಿ 1 ಕಳೆದ್ರೆ 9 9 ಆರ್ಲೆ ಎಷ್ಟು 54. ನೋಡ್ರಿ 2 ಒಂದೇ 2 ಐದೇ 10 5 2 ಹತ್ತಲೇ 20 ಪ್ಲಸ್ 10 1 ಕಳೆದ್ರೆ 9 9 ಆರ್ಲೆ 54. Sn is equal to 5 20 ಪ್ಲಸ್ 54 ಎಷ್ಟಾಗುತ್ತೆ 74. Sn is equal to 5 4 20 ಕೆಲವೊಂದು 2 5 ಒಳ್ಳೆ 35 2 30 370 ಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕು ಅಷ್ಟು ಪೊಟ್ಯಾಟೋಗಳು ಅಂತ ಬಾಕ್ಸ್ ಒಳಗೆ ಚೆಕ್ ಮಾಡ್ರ ಆನ್ಸರ್.